ನೋಡುವ ಕೈಯಡಿಯ ಬಿಚ್ಚಿದೆ ಹಾವು ನಗರ ಹಾವು ಹಾವು ನಗರ ಹಾವು ಗುಡು ಗುಡು ಗುಡ ನಡೆದರೆ ನೋಡುವ ಕೈಯಡಿಯ ಬಿಚ್ಚಿದೆ ಹಾವು ನಗರ ಹಾವು ಹಾವು ನಗರ ಹಾವು ಹೆಸರು ಅಣ್ಣ ನನ್ನ ಗುರು ಅಣ್ಣ ನನ್ನ ಹೆಸರು ಅಣ್ಣ ನಾನು ಕೆಂಪನಲ್ಲಿ ಕೆಂಪನನ್ನು ಗಜನೀನೆ ಆಯುಧ ಹೈಯೋತ ಗಜನೀನೆ ಆಯುಧ ಬಂದ ಸುಡುದುಂಡ ಬಂದ ಬೆಂಕಿ ಚಂಡ ನಾನೇ ಕಾಲು ಕೆದರಿದ ಹುಲಿ ಎಂದು ಈ ಚಲದಂಕ ಮಲ್ಲನಿಗೆ ಎದುರಾಗಿ ತನ್ನ ಇಚ್ಛೆಗಳಿಗೆ ತಾನೇ ಕಡಿಮೆ ಮಾಡಿಕೊಳ್ಳುತ್ತಿರುವನಲ್ಲ ಆ ಶೇಖರ ಹಿಂದೆ ರಾಜಕೀಯದ ಆಲಾಸೆಗೆ ಬಲಿ ಬಿದ್ದು ಆ ದುರ್ಯೋಧನ ಮರ್ರ ಕಂಚಿ ವೈಶಂಪಾಯನ ಸರೋವರದಲ್ಲಿ ಮುಳುಗಿದರು ಭೀಮನ ಕೈಯಲ್ಲಿ ಸಾಧ್ಯ ನೀನಿಂದು ನನ್ನ ಕೈಯಲ್ಲಿ ಸತ್ತು ಹೋಗುವೆ ಮಗನೇ ನನ್ನ ರಾಜಕೀಯಕ್ಕೆ ಎದುರಾಗಿ ನಾಗೇಗೌಡನೆಂದರೆ ಬರೀ ದೇಸಾಯಿ ಗೌಡನೆಂದು ತಿಳಿದಿರುವ ನಿನಗೆ ನನ್ನ ರಾಜಕೀಯದ ಕುತಂತ್ರತೆ ಬೇಕಾದರೆ ಇಂದು ರಾತ್ರಿ ನನಗೆ ಎದುರಾಳಾಗಿ ನಿಂತ ನಿನ್ನ ಬಲಗೈ ಬಂಟನ ಕೃಷ್ಣನ ಕೊಲೆಯಾಗಲಿ ಅಂದಾಗ ತಿಳಿಯುತ್ತದೆ ನಿಮ್ಮಂತ ಹುಲಿಗಳಿಗೆ ನಾ ಹಾಕಿದ ಶರಪಂಜರ ಶೇಖರ ಓ ಶೋಕ ಚಕ್ರವರ್ತಿ ಶೇಖರನೆಂದು ಇದರಿಂದ ಹುರಿದುಂಬಿದ ನಿಮ್ಮ ಅಣ್ಣ ತಮ್ಮನಿಗೆ ನಿಜ ಸಂಗತಿ ಆಗಲಿಕ್ಕೆ ಬೆಂಕಿ ಹಚ್ಚಿ ನಿಮ್ಮೆಲ್ಲರ ನಗಲಿಸಿ ತೆರೆಮರೆಯಲ್ಲಿ ಮಿಂಚಿ ಶೋಭಿಸುತ್ತಿರುವ ನಿಮ್ಮ ಅತ್ತಿಗೆ ಕಮಲೆಯನ್ನು ನನ್ನ ತೂಗು ಇಯಾಲಿಯ ತೊಟ್ಟಲಕ್ಕೆ ಪಟ್ಟ ಗಟ್ಟಿಸಿ ನನ್ನ ಸೇಡೆಂಬ ಸಂತಾಪವನ್ನು ಆರಿಸಿ ಮತ್ತೆ ನಾನು ಈ ಭಾಗದ MLA ಆಗದಿದ್ದರೆ ನನ್ನ ಹೆಸರು ನಾರಿಮಣಿ ರಾಜನಾಗೇಗೌಡನೇ ಅಲ್ಲ. ಸೊಕ್ಕನ್ಯಾಗ ದೊಡ್ಡವ ಈ ನಾಗೇಗೌಡ, ದೌಲತ್ತಿನಾಗ ದೊಡ್ಡವ ಈ ನಾಗೇಗೌಡ, ಜಯನ ಮುಂದಿಟ್ಕೊಂಡು ಹುಟ್ಟಿದವನೇ ಈ ನಾಗೇಗೌಡ. ಏಯ್ ಕಲಿಯುಗಕ್ಕೆ ಒಬ್ಬನೇ ಗಂಡಸು ಅರ್ಜುನಾದ ಕುರುಕ್ಷೇತ್ರದಲ್ಲಿ. ಆದರೆ ಈ ನಾಗೇಗೌಡನ ಸಾಮ್ರಾಜ್ಯದಲ್ಲಿ ಈ ನಾಗೇಗೌಡನೇ ಗಂಡಸು. ಇವನು ಹೂ ಅಂದ್ರೆ ಪ್ರೇಮಿ, ಹೋ ಅಂದ್ರೆ ಸುನಾಮಿ. ಒಮ್ಮೆ ಸುನಾಮಿ ಅಬ್ಬರಿಸಿ ಬಬ್ಬರಿದರೆ ಎದುರಾಳಿ ಯಾರೇ ಆಗಿರ್ಲಿ, ಎಡ
ಹೆಡಕ್ ಮುರ್ಕೊಂಡು ಬೀಳಾಕಬೇಕ. ನಾಗೇಗೌಡ ಅನ್ನೋ ಸಿಂಹ ಗುಹೆಯಲ್ಲಿ ಮಲಗಿದೆ ಅಂತ ಅಂದ್ರೆ ಬೇಟೆ ಆಡೋದನ್ನ ಮರ್ತಿಲ್ಲ ಅಂತಲ್ಲ, ಅದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸಿವಾಗಿ ಪಂಜ ಬೀಸಿದ್ರ ಮುಂದೆ ಯಾವ್ದೋ ಬ್ಯಾಟ್ ಇರ್ಲಿ ಹೆಡಕ್ಕೆ ಮುರ್ಕೊಂಡು ಬೀಳಾಕಬೇಕ. ವಿಷ ತುಂಬಿಕೊಂಡಿರೋ ಸರ್ಪದ ನೆತ್ತಿ ಮೇಲೆ ಎಷ್ಟೇ ಹಾಲು ಸುರಿದರು ಹಲ್ಲಲ್ಲಿರೋ ವಿಷ ಕಡಿಮೆ ಆಗೋದಿಲ್ಲ. ಹಾಗೆ ಈ ನಾಗೇಗೌಡನ ಮುಂದೆ ಎಷ್ಟೇ ಒಣಗಿನ ಮಾತುಗಳನ್ನು ಆಡಿದರು ಮನಸ್ಸಲ್ಲಿ ತುಂಬಿಕೊಂಡಿರೋ ದ್ವೇಷ ಕಡಿಮೆ ಆಗೋದಿಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಬಂದು ಭಗವತಿ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಬಿಡ್ತೀವಿ. ತಿನ್ನಕ ಕೂಳಿಲ್ಲ ಅಂತ ಅಲ್ಲ, ನೀವು ನೀಡೋ ಒಂದೇ ಒಂದು ಓಟಿನಾಸಿಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಇಲ್ಲ ಸಲ್ಲದ ಕಥೆಗಳನ್ನ ಕಟ್ತೀವಿ, ತಿನ್ನ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡನೂ ಕೊಡ್ತೀವಿ. ಪ್ರಸಂಗ ಬಿದ್ರ ಮಗ್ಗಲ್ಲ ಮಲ್ಕೊಳಕ್ ಹೆಣ್ಣು ಕೊಡ್ತೀವಿ. ಜಗಪತಿ ಚಕ್ರವರ್ತಿ 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 ಬೇಗ ವಿಸ್ತಾರವಾಗಲಿ ಗೌಡ್ರೆ ನಿಮ್ಮ ನಾಳೆಯಿಂದ 24 ಗಂಟೆವರೆಗೆ ನಮ್ಮ ಫ್ಯಾಕ್ಟರಿಯನ್ನು ಕ್ಲೋಸ್ ಮಾಡಲು ಹೇಳು. ಅಂದರೆ ಆ ಶೇಖರ ಇಂದು ಅವರನ್ನ ಬಂದು ಹೇಳಿದಂತೆ ನಮಗೆ ಶರಣಾಗತನಾಗಿ ಆ ಕೃಷ್ಣನನ್ನು ಹಿಂತೆಗೆಸಿದ ಒಳ್ಳೆಯದಾಯ್ತು. ಇರದಿದ್ದರೆ ಇದೇ ನನ್ನ ಬಂದೂಕಿನಿಂದ ಅವರಿಬ್ಬರದ ಗುಂಡಿಗೆಯನ್ನು ಹರಿದಾಕಿ ಬಿಡುವೆ. ಬರೀ ಅವರಿಬ್ಬರ ಎದೆ ಗುಂಡಿಗೆಯನ್ನು ಹರಿವು ಹಾಕಿದರೆ ನಮ್ಮ ಸೇಡು ತೀರುವಂತಿಲ್ಲ ಗೌಡ್ರೆ. ಅವರಿಬ್ಬರನ್ನು ಸೆರೆ ಹಿಡಿದು ನಮ್ಮ ಸೆರೆ ಪಂಜರದಲ್ಲಿ ಹಾಕಿ ಅನ್ನ ನೀರು ಇಲ್ಲದೆ ಅವರನ್ನು ಜೀವಂತ ದಹಿಸಿಬಿಡಬೇಕು. ಅಂದಾಗ ಬುದ್ಧಿ ಕಲಿಯುತ್ತಾರೆ ಈ ಸಮಾಜದ ಪೆದ್ದ ಜನರೆಲ್ಲರೂ. ಜಗಪತಿ, ನೀನವರ ನನಗೆ ತಿಳಿಸಿ ಹೇಳ್ತಿದ್ದಾಗ ಏನಂದ ಶೇಖರ? ತಿಳಿಸಿ ಬಾ ಹೇಳಿನ್ರಿ ಅವಂಗ. ನಮ್ಮನ್ನ ಎದುರು ಹಾಕೊಂತಗೋ ನೀವು ಪಾನ ಕಡ್ದಂಗೆ ಕಡ್ದು ಬಿಡ್ದ ಅಂತ ಎಲ್ಲ ತಿಳಿಸೇನ್ರಿ. ಅದಕ್ಕೇನಂದ ಬಡಪಾಯಿ ನನ್ನ ಮಗ? ನಿಮ್ಮ ಗೌಡ್ರು ಎಷ್ಟು ಮಂದಿ ಇದ್ರ ಅಂತ ಬೇಕಾದಷ್ಟು ಮಂದಿ ಬರ್ಲಿ, ಅವ್ರನ್ನ ತೂರ್ತಾನ ಆಗ್ತಾನ್ರಿ ಒಂದು ಮಾತು. ಈ ರೀತಿ ನನಗೆ ಸೊಕ್ಕಿನ ಮಾತನಾಡಿದ ಸೊಕ್ಕಿನ ಕೊಂಡೆ
ಇಷ್ಟು ಅಂದ್ ಬಿಟ್ಟಲ್ರಿ ಅವ ಮನೆಗೆ ಸದ್ಯಕ್ಕೆ ಬರ್ದ ಅಂತ ಹೇಳ ನಾವು ಬೇಬರ್ಸಿ ಹೇಳು, ನನ್ನ ಮನೆ ತನಕ ಬಂದು ಮಾತನಾಡೋಷ್ಟು ಧೈರ್ಯ ಬಂದಿದೆಯಾ ಬಡ ಬಿಕಾರಿ ನನ್ನ ಮಗನಿಗೆ? ನಿನ್ನ ಮನತನಕ್ಕೆ ಅಷ್ಟೇ ಕಲೆ ಗೌಡ, ನಿನ್ನ ಸರ್ಕಾರದ ಕುರ್ಚಿ ತನಕ ನಾದರೂ ಬಂದು ನಾನು ಹೀಗೆ ಮಾತನಾಡುವೆ. ಲೇ ಶೇಖರ, ಬರೀ ಶೇಖರ ಅಲ್ಲ, ಮರ್ಯಾದೆ ಮರ್ಯಾದೆನ ಚಂದ್ರಶೇಖರ್ ಅಂತ ಬಗಳು. ಏ ಚಂದ್ರ, ಈ ದೇಸಾಯಿ ಗೌಡನ ಹೆಸರು ಕೇಳಿ ಈ ಇಡೀ ಸಮಾಜ ಹಾಗೂ ಸರ್ಕಾರ ಎಗದೆಗೆದ ನಡುಗುತ್ತಿರುವಾಗ ಯಾಕಶತ್ ನೀನೊಬ್ಬ ಬಡ ಬಿಕಾರಿ, ನೀ ನನಗೆದುರಾಗಿ ನಿಲ್ಲವೆಯ? ನಾಗೇಗೌಡ, ಮತ್ತೆ ಮತ್ತೆ ಕೂಗದಿರು ನೀ ಬಡವ ಬಡವ ಎಂದು. ನೀ ಎಚ್ಚರ ತಪ್ಪಿ ನಾಯಂತೆ ಬೊಗಳಿದರೆ ಇಡೀ ನಿನ್ನ ಶ್ರೀಮಂತಿಕೆಗಳ ಬೆಂಕಿ ಹಚ್ಚೆ ನಿನ್ನನ್ನು ಜೀವಂತ ಸುಟ್ಟು ಬಿಟ್ಟನ ಮಗನ. ನಾನು ಎಚ್ಚರ ಎತ್ತರ. ಲೇ ನನಗೆ ಎತ್ತರ ಹೇಳೋ ಹುಚ್ಚು ಹುಡುಗಡೆ, ಈ ಇಡೀ ನನ್ನ ಶ್ರೀಮಂತಿಗೆ ನೋಟಿನ ರಾಶಿಯಲ್ಲಿ ನಿನ್ನಂತ ಸಾವಿರಾರು ಬಡ ಜೀವಿಯನ್ನು ದಿನಾಲು ಸುಟ್ಟರು ಹಿಂದೆ ಸರಿಯಲಾರದು ನನ್ನ ಶ್ರೀಮಂತಿಕೆ. ಅಂದಾಗ ಮರ್ಯಾದೆಯಿಂದ ನಾ ಹೇಳಿದಾಗೆ ಕೇಳಿಕೊಂಡು ಬದುಕಬಹುದು ಈ ಸಮಾಜದಲ್ಲಿ. ಮರ್ಯಾದೆ ಏನಾಗೇಗೌಡು, ಈ ನಿನ್ನ ಸೊಕ್ಕಿನ ಶ್ರೀಮಂತಿಕೆಗೆ ನಾ ಹೆದರೆ. ನಿಮ್ಮ ಕೋಲಡಿಯಲ್ಲಿ ಬಿದ್ದು ಒದ್ದಾಡುವ ಹೇಡಿಯಲ್ಲ ಈ ಶೇಖರ. ಕರಕ್ಕೆ ಕಂಕಣ ಕಟ್ಟಿ ನಿಮ್ಮದ ಅಸಜೀವಿಗಳನ್ನು ಸಂವರಿಸುವ ವೀರ ಕೇಸರಿ ನಾನು. ನೀನು ಬಹುದೂರನಂತೆ ಈ ಗೌಡನಿಗೆ ಮಾತನಾಡಿದರೆ ನನ್ನ ಮಗನ ಇಲ್ಲೇ ಜೀವಂತ ದೈತಿ ಬಿಟ್ಟೇನು ಬಲು ಜೋಕೆ. ಶೇಖರ, ಹುಲಿ ನಾನೆಂದು ಹೆಮ್ಮಿನಿಂದ ಮೆರೆದವರ ಮಾರಣ ಹೀರುವ ಯಜಮಾನನ ಮನೆ ಇದು. ಈ ರೀತಿ ನಿನ್ನಿಚ್ಛೆ ಅಂತ ಬೊಗಳಲಿಕ್ಕೆ ಇದು ನಿನ್ನ ಮನೆಯಲ್ಲ. ಸುಮ್ಮನೆ ನನ್ನನಿಗೆ ಹೇಳಿದಂತೆ ಕೃಷ್ಣನನ್ನು ಹಿಂದೆ ಸರಿಸಿ ನೀ ನಮಗೆ ಬೆಂಬಲಿಸಿ ಬಾಯಿ ಬಿಟ್ಟು ಕೇಳಿ ನಮ್ಮಿಂದ ಹಣದ ರಾಶಿಯನ್ನು ನಿನ್ನ ಮನೆ ತುಂಬಿಕೋ. ಏ ಜಗನ್ನಾಥ್, ಹಣ ದೋಸಗಾಗಿ ಈ ಗೌಡ ಹೇಳಿದಂತೆ ಕೇಳಿ. ನಾ ಈ ತರ ನಿನ್ನಂತೆ ತಲ್ಲ ಅಲ್ಲವರ್ಸೋ ಹೇಳಿ ಅಲ್ಲ ಈ ಶೇಖರ. ನನಗೆ ಬೇಕು ನ್ಯಾಯ. ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಬದುಕಲು ಹಕ್ಕಿದೆ ಅಂದ ಮೇಲೆ ಈ ಗೌಡನ ವಿರುದ್ಧ ನನ್ನ ಕೃಷ್ಣನನ್ನು ಎಲೆಕ್ಷನ್ದಲ್ಲಿ ನಿಂದ್ರಿಸುವುದೇ ನನ್ನ ಮುಖ್ಯ ಗುರಿ. ಆ ಗುರಿ ಇಟ್ಟು ಸಿರ ಕಳೆದುಕೊಳ್ಳದಿರಿ ನಿಮ್ಮ ಕೈಯಲ್ಲಿ. ಹಾಗೇನಾದ್ರೂ ನಿಮ್ಮಿಂದ ನಡೆದಿದ್ದೆ ನಿಜವಾದರೆ ಹಿಂದೆ ತಿಳಿಯಲಿ ನಿಮ್ಮ ರಕ್ತದ ಹೋರಾಟ. ಏನ್ರಿಪ್ಪ ಹಳೆ ಒಂದು ಯಾಕೆ ಸ್ವಲ್ಪ ಮಾತಿನ ಸಲುವಾಗಿ ಯಾಕೆ ಬೇಕಾಗೈತ್ರಿ ಇದು ಹಳೆ ರಾಧಾಂತ ಅಂತ ನಿಮ್ಗೆ ಕೇಳತ್ತಾರ ಹಂಗ ಕೇಳಕೊಂಡ್ ಶೇಖರ ತುತ್ತು ಕೂಳಿ ಆಸೆಗಾಗಿ ಮತ್ತೊಬ್ಬರ ಬಲೆಯಲ್ಲಿ ಬಿದ್ದು ನಿನ್ನಂತೆ ಕೈ ಒಡ್ಡಿ ಬೇಡಿ ತಿನ್ನುವ ಕುಲವಲ್ಲ ಈ ಶೇಖರನದು. ಕರಕ್ಕೆ ಕೊಂಕಣ ಕಟ್ಟಿ ನಿಮ್ಮಂತ ಆಸೋಜೀವಿಗಳನ್ನು
ಸಂಹರಿಸುವ ವೀರ ಕೇಸರಿ ನಾನು. ಲೇ ಜಗಪತಿ, ಈ ಗೌಡ ನನ್ನ ಅಣ್ಣನ ಮುಂದೆ ಏನೆಂದು ಗೊತ್ತಾ? ನಾವು ಇವನಿಗೆ ಎಲೆಕ್ಷನ್ ದಲ್ಲಿ ಬೆಂಬಲಿಸದಿದ್ದರೆ ನಮಗೆಲ್ಲ ಊರಲ್ಲಿ ಬಹಿಷ್ಕಾರ ಹಾಕಿ ಊರ ಹೊರಗೆ ಆಚೆಗಿಡ್ತಾನಂತೆ ಈ ಗೌಡ. ಅದಕ್ಕಾಗಿ ಕೇಳಲು ಬಂದಿರೋ ಮಕ್ಕಳು ನಿಮ್ಮ ಪುಂಡಾಟಿಕೆಯ ಮಾತುಗಳನ್ನು. ಸಾವಿನ ದವಡೆಯಲ್ಲಿ ಸಿಕ್ಕ ಕುರಿಯಂತೆ ಸಿಕ್ಕ ಬಡಬಡಿಸಬಡಲೇ ಮಗನೇ. ನನ್ನ ಪುಂಡಾಟಿಕೆ ನೋಡಬೇಕೆಂದು ಬಂಡ ಎಬ್ಬಿಸಿ ಸದ್ದಿಲ್ಲದೆ ಯಮನಲೋಕ ಕಂಡ ನಿನ್ನಂತ ಎಷ್ಟೋ ಸಾವಿರ ಪುಂಡರ ಚಿತ್ರವನ್ನು ನೋಡಿಕೋ ಈ ತಳದಿ ಕಲ್ಲಿನಲ್ಲಿ. ಅಂದಾಗ ಇದೆಲ್ಲವನ್ನು ತಿಳಿದು ಮತ್ತೆ ಹಾರಾಡಿದರೆ ನಿನಗೆ ಕೇಡುಗಾಲ ಖಂಡಿತ. ಕೇಡುಗೋಲದ ಕಡಿವೋನೇಕೆ ಗೌಡ? ಮೇರು ಪರ್ವತದ ಬಂಡೆನೇ ನನ್ನ ಮೇಲೆ ಬೆದ್ದರು. ನೋ ಸತ್ಯಕ್ಕಾಗಿ ಸಾಯ ವಿನಃ ಶರಣೆಂದು ನಿಮಗೆ ಅಂದು ತಲೆ ತಗ್ಗಿಸಲಾರೆ. ಸತ್ಯ ಲೇ ಸತ್ಯದ ಹಾದಿಯ ನೀಡಿದ ಸತ್ಯ ಹರಿಶ್ಚಂದ್ರನೇ, ಸತ್ಯ ಸತ್ಯ ಎಂದು ಹೋರಾಡಿ ಹಿಂದೆ ತನ್ನ ಕತ್ತನ್ನೇ ಕಳೆದುಕೊಂಡ ಆ ನಿನ್ನ ತಂದೆ ಗೌಡ. ನಿನ್ನ ತಂದೆ ಸತ್ತು ನಿನ್ನನ್ನು ಯಾರೋ ಬುಳ್ಳಿನ ಬೇಲಿ ಮೇಲೆ ತೂಗು ಹಾಕಿದೆ ಎಂದು ಕೂತ್ಕೊಂಡೇನು. ನಿನ್ನ ಸಾಕಿದ ವೀರೇಶನ ಮಾತು ಕೇಳದೆ ನನಗೆ ನೀ ದೂರನಂತೆ ಮಾತನಾಡಿದರೆ ಮಗನೇ, ನಿನ್ನ ತಂದೆ ನಿನ್ನಣ್ಣನಂತೆ ನಿನ್ನನ್ನು ಇಲ್ಲಿಯೇ ಜೀವಂತ ದಯಿಸಿದ್ದೇನ. ಗೌಡ 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 ಏನ್ ಲೌಡ? ರೋಜಿಗೆ ಎಂಬ ಸೇಡಿನ ಬೆಂಕಿ ಉರಿತಿರುವ ಕೆಂಡದಲ್ಲಿ ನನ್ನ ತಂದೆ ನನ್ನ ಅಣ್ಣಂದಿರ ಹಾಗೆ ತನದನೆ ಬೆಂಕಿ ಹಚ್ಚಿ ಉರಿ ಹೊತ್ತಿಸಿ ಬಿಟ್ಟೆಯ ಈ ನನ್ನ ಹೊಟ್ಟೆಯಲ್ಲಿ. ಗೌಡ, ನನ್ನ ತಂದೆ ನನ್ನ ಅಣ್ಣಂದಿರ ಕೊಲೆ ಮಾಡಿದ ವ್ಯಕ್ತಿ ಯಾವನೇ ಆಗಿರಲಿ, ಆ ಕೊಲೆಯ ಇತಿಹಾಸವನ್ನೆಲ್ಲ ನಾ ತಿಳಿದುಕೊಂಡು ಆ ನನ್ನ ಸೋದರನ ವೀರೇಶ ನಿಜವಾದರೆ ಆ ಕೊಲೆಯ ಸೇಡಿನ ಸಾಗರದಲ್ಲಿನ ಧುಮುಕೆ ನನ್ನೊಂದಿಗೆ ಬಣ್ಣ ತೆರೆ ಮರೆಯಲ್ಲಿ ಕುಳಿತವ ಬಣ್ಣ ಹಚ್ಚಿ ಮಾತನಾಡುವ ಗಂಡು ಯಾವನೇ ಆಗಿರಲಿ ಅವನನ್ನು ದರದರನೆ ಎಳೆದ ತಂದು ಹರಕೆಯ ಕೋಣನಂತೆ ಓಡಾಡಿಸಿ ಕಳೆದು ಅವರ ಬಿಸಿ ರಕ್ತದಿಂದಲೇ ಈ ಭೂತಾಯ ಒಡಲನ್ನು ಶಾಂತಗೊಳಿಸುತ್ತೇನೆ. ಗೌಡ, ಇದು ಆರಂಭ ಅಲ್ಲ ಗೌಡ, ಇದು ಅಂತ್ಯವಲ್ಲ, ಇನ್ನು ಮುಂದೆ ಆರಂಭ. ಬರ್ತೀನಿ ಮತ್ತೆ ನಿಮ್ಮಂತರಿಗೆ ಒದ್ದು ಬುದ್ಧಿ ಕಲಿಸಲು ವೀರ ಸಿಂಧೂರ ಲಕ್ಷ್ಮಣನಾಗಿ ನಾನೇ ಬರುತ್ತೇನೆ. ಏನ್ ತಪ್ಪು ಮಾಡ್ಬಿಟ್ರಿ ಅಂತನ್ರಿ? ಹಳೆಯರಾದಂತ ಯಾಕೆ ಬೇಕು ನಿಮ್ಗೆ ಇವಾಗ ಅಂತಾನೆ ರೋಷದಲ್ಲಿ ಕಾಲು ಜಾರಿ ಹೋಯ್ತು ಜಗಪತಿ. ಹೀಗಿನ ಅದಕ್ಕೇಕೆ ಹೆದರುವಿರಿ ಗೌಡ್ರಿ? ಸಿಂಹಾದ್ರಿ ಬೆಟ್ಟದಲ್ಲೊಂದು ಬೆಳೆದ ನನ್ನ ಬಲಗೈ ಸಿಂಹವಿದೆ. ಅದನ್ನಿಂದು ನಮ್ಮ ಕೈ ಸೆರೆಗೆ ತೆಗೆದುಕೊಂಡು ಅವನಿಂದಲೇ ಇದರ ಕತೆ ಮುಗಿಸಿಬಿಡುವ. ಯಾರೋಣ ಸಿಂಹಾದ್ರಿ ಬೆಟ್ಟದ ಸಿಂಹ? ಗೌಡ್ರ, ನೀವು ವಿಷಯದಾಗ ಇನ್ನ ಭಾಳ ಸಣ್ಣವ್ರನ್ನ ಕಾಣುತ್ತ. ನಾನು ನಿಮ್ಗಿಂತ ಹಿರಿಯದನಲ್ರಿ, ಅದನ್ನೇನಂದ್ರೆ ಪತ್ಯ ಜವಾಬ್ದಾರಿ ನಂದ್ರಿ. ನನ್ನ ಮ್ಯಾಗ ವಿಶ್ವಾಸ ಐತಲ್ರಿ ನಿಮ್ಗ? ಹಾಗಾದರೆ ನಮ್ಮ ಕೆಲಸ ಸಂಪೂರ್ಣಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಸಂದೇಹವೇಕೆ ಗೌಡ್ರಿ? ಸಂಜೆಯನ್ನು ಮಂಜಿನ ತೆರೆ ಹಾಸದಲ್ಲಿ ಮೂಡುವುದರೊಳಗಾಗಿ ಕಾಡಿನ ರಾಜನಿಂದಲೇ ಅವರ ಮರಣ, ಆಮೇಲೆ ನಾಡನ್ನಾಳುವ ರಾಜಕಾರಣಿ ನೀನೇ. ಗೌಡ್ರ,
ಗೌಡ್ರ ನೀವು ಮುಖ್ಯಮಂತ್ರಿ ಆದ್ರೆ ಅಂದ್ರೆ ನಿಮ್ಗೆ ಏನು ಪಿ ಅದನಲ್ರಿ ನಾ ಭಾಳ ಕುತಂತ್ರಿ ಕೆಟ್ಟ ಜಗತ್ತಕ್ಕೆ ಮನೆ ಮುರುಕ. ಬೆಸ್ಟ್ ಆಫ್ ಲಕ್ ಸ್ನೇಹಿತರೆಂದರೆ ಹೀಗಿರಬೇಕು. ನಡೆರಿ ಹೋಗೋಣ ಸಿಂಹಾದ್ರಿ ಬೆಟ್ಟಕ್ಕೆ. ಬನ್ನಿ ಹೋಗೋಣ ಬಾಬಪ್ಪ ಅಂಗಡಿಗೆ. ಚಾಮುಂಡಿ ತಾಯಿಯಾದೆ ನನ್ನದು ನಿಮ್ಮನೆ, ಇನ್ನೊಂದು ಜನ್ಮದಲ್ಲೂ ಹುಟ್ಟೋದು ಇಲ್ಲವೇ, ಪ್ರೀತಿಯಾಗು ಎಂದು ನಿಮ್ಮನೆ. ಸಿಂಹ 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 ಸಿಂಹ, ಯಾರನ್ನು ಬಯಸಬೇಡ, ಮೋಸವ ಮಾಡಲಬೇಡ, ಎನ್ನಾದ ಕಾಯುತ್ತಾನ ಎಂದು ಭಗವಂತ. ಮೋಸವ ಮಾಡಲಬೇಡ, ಪ್ರೀತಿಯ ಕಾಣಲೇಬೇಡ, ಇನ್ನೊಂದು ಕಾಯುತ್ತಾನ ಎಂದ ಭಗವಂತ. ಉಪ್ಪನ್ನು ಕುಡಿದ ಮೇಲೆ ನೀರನ್ನು ಕುಡಿಲೇಬೇಕು, ಉಪ್ಪನ್ನು ಕುಡಿದ ಮೇಲೆ ನೀರನ್ನು ಕುಡಿಲೇಬೇಕು. ಚಾಮುಂಡಿ ತಾಯಿಯಾರು ನೋಡೋದು ನಿಮ್ಮನೆ, ಇನ್ನೊಂದು ಜನ್ಮದಲ್ಲೂ ಹುಟ್ಟೋದು ಇಲ್ಲ. ಎಲ್ಲೇನು ಹೋಗಿಗಪ್ಪ ಈ ಜಿಂದಗಿ ಏನುಕನೋ ಎಲ್ಲೇನವ ಹೋಗಿಗಪ್ಪ ಹೋಗಿಗಪ್ಪ ಎಲ್ಲೇನು ಹೋಗಿಗಪ್ಪ ಈ ಜಿಂದಗಿ ಏನುಕನೋ ಎಲ್ಲೇನವ. ಹತ್ತೂರಲ್ಲಿ ನಿನ್ನಂತ ದಂಡ್ಯಾರಿಲ್ಲ, ಇಬ್ಬೂರಲ್ಲಿ ನಿನ್ನಂತ ದಂಡ್ಯಾರಿಲ್ಲ. ತಂದಾನೋ ತಂದಾನೋ ಈ ಅಣ್ಣ ತಂದಾನೋ, ತಂದಾನೋ ತಂದಾನೋ ಈ ಹುಲಿಯು ಬಂದಾನೋ. ನನ್ನ ಕೊನ್ನೆಗಳನ್ನು ಹೊರದು ತಿನ್ನಲಕ್ಕೆ ಬೇಗ ಸಿದ್ಧಪಡಿಸಿ, ಕೂವಿಗಳನ್ನು ಎಲ್ಲ ಸಿದ್ಧತೆ ಏನಿದೆ ಬಾಸ್? ಸೇಡು ಸೇಡು ಸೇಡಿಗೆ ಸೇಡೆಂಬ ಈ ಮಿಡಿನಾಗರಡೆ ಎತ್ತೆ ಹೊರತುಪಡಿಸಿದ್ರೆ ಒಂದರ ಒಂದಂತೆ ಶ್ರೀಮಂತ ಕೊನ್ನೆಗಳನ್ನು ತಿಂದು ತೆಗೆದರು ನನ್ನ ಸೇಡೆಂಬ ದುರುಳಿದಿ ಆರುವಂತಿಲ್ಲ. ಯಾಕೆ ಗೊತ್ತಾವು? ನನ್ನ ತಂದೆ ತಾಯಿಯ ರಕ್ತದ ಸೇಡಿಗಾಗಿ ಎಲ್ಲವೂ ಕಪಟ ಶ್ರೀಮಂತ ಕೊನ್ನೆಗಳನ್ನು ಪೂರ್ವ ದಿಗಂತದ ಹೊನ್ನ ದುರ್ಯಂತ್ಯ ಉರ್ದುರ್ದು ಪ್ರಜ್ವಲಿಸುವ ನನ್ನ ಪ್ರಕಾಶದ ಹುತ್ತಿಗೆ ಬಲ ತೆಗೆದುಕೊಳ್ಳುವೆ ನಿಮ್ಮೆಲ್ಲ ನರ ಕುಣ್ಣಿಗಳನ್ನು. ಆ ಸೇಡು ನುರಿಯಲ್ಲಿ ಹಕ್ಕೆ ಕಿಚ್ಚನ್ನೊಟ್ಟು ಪಂಚಮಹಾಭೂತಗಳಿಗೆ ಅಹವ ಎನಿಸಿ ಯಮನ ತೇಜ ಪುಂಜರ ರುದ್ರಾಸ್ಮತಕವಾದ ಏರಿ ಹತ್ತಿಸುವೆ ನಿಮ್ಮೆಲ್ಲರ ಕೊಬ್ಬಿದ ದೇಹಕ್ಕೆ. ಏನಾಗೆ ಗೌಡ? ತೆರೆ ಮರೆಯಲ್ಲಿ ಕುಂತುಕೊಂಡು ನಿನ್ನಂತಿಗೆ ನಿನ್ನ ಗೌಡ್ಗೆ ದರ್ಬಾರ್ ನಡೆಸಿದರು. ನಾನು ಅದಕ್ಕೆ ಕೆಡಗಾಲದ ಕಡೆ ವಾಹನ ಹಾಕಿ ಕಾಲಪುರ್ಗವನ್ನ ಸೇಳೆ ಪಾತಾಳಾಧಿಪತಿಯ ಕಾಲಡಿಗೆ ನಿನ್ನನ್ನು ಒತ್ತೆ ನಿನ್ನ ನೆತ್ತಿಯ ಮೇಲೆ ಕಾಲೆಟ್ಟು
ಕಾಲಚಕ್ರವು ಕಾಲಚಕ್ರ ಅಲ್ಲಿ ಅವರಿಗೆ ನನಗೆ ಅನುಕೂಲನಾಗಿ ದುಷ್ಟರ ದಮನಕ್ಕಾಗಿ ಶ್ರೀಹರಿಯುಗದೊಮ್ಮೆ ಅವತರಿಸಿ ಬಂದಂತೆ ಈ ಚಕ್ರಪಾಣಿ ಅವತರಿಸಿ ಬಂದಿದ್ದಾನೆ ಆ ಶ್ರೀಕೃಷ್ಣನ ಚಕ್ರದಿಂದ. ಲೇ ಗೌಡ, 25 ವರ್ಷಗಳ ಹಿಂದೆ ಕಥಕಥನ ಕುದಿಯುತ್ತಿರುವ ನನ್ನ ರಕ್ತದ ವೇಷದಲ್ಲಿ ನಿನ್ನನ್ನು ಸುಟ್ಟು ಹಾಕೆ ಕಳೆದ ನನ್ನ ತಂದೆ ತಾಯಿಯ ತಮ್ಮಂದಿರ ಸತ್ತ ಸೇಡು ತೀರಿಸಿಕೊಳ್ಳದಿದ್ದರೆ मेरा नाम टाइगर चक्रपाणी ने नहीं ಮರ್ಯೋ ಮರ್ಯೋ ನಮ್ಮ ವೈರಿ ಹಸಿರು ಹರಿದು ಹೇಗೆ ತಿನ್ನಬೇಕ ಗೊತ್ತ ಕರ್ಯೋ ಆ ಹಸಿ ಮಾಂಸದ ಕೋಳಿ ಹರಿದಂತೆ ಕರ್ಯೋ ಈ ಜೀವಂತ ಕೋಳಿಯನ್ನು ತಿಂದರು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾಕೆ ಗೊತ್ತಾ? ಆ ಬೇಟೆಗಳನ್ನು ಹೀಗೆ ಹರಿದು ತಿನ್ನೋವರೆಗೂ. ಹೌದು, ಯಾಕೆ ಮರ್ಯಾವ್? ಹೌದು ದನಿ ಕಾಡಿನ ಹೌದು ದನಿ ಗೋರಾನದಲ್ಲಿ ಕಾಡಿನ ರಾಜನಂತೆ ಮೆರೆಯುವ ನಮ್ಮ ಶಕ್ತಿ ಬೇಕಾದರೆ ಮೊದಲು ಆ ಬೇಟೆ ಯಾವುದಂತ ಪತ್ತೆ ಹಚ್ಚಿರಿ. ಹೌದು ಮರ್ಯಾವ್, ಸಿಂಹದ ಗುಹೆಯಲ್ಲಿ ಹಕ್ಕ ಹೊರನಂತ ಬಿತ್ತು ಒತ್ತಾಡಬೇಕು. ಟುಕ ಪ್ರಾಣಿ ಹೋಗ್ರಿ, ಆ ಗೌಡನ ಮನೆ ಯಾವುದು ಅಂತ ಪತ್ತೆ ಹಚ್ಚಿರಿ. ನಾಳಿಗೇನೆ ಬೆಳೆಸೋಣ ಅವನ ಮನೆಯತ್ತ ಪ್ರಯಾಣ. ಆಗಲಿ ಬಾಸ್, ಈಗಲೇ ಹೋಗಿ ನಮ್ಮ ಕುದುರೆಗಳನ್ನು ಸಿದ್ಧತೆಯಲ್ಲಿ ಇರಿಸುತ್ತೇವೆ. ಒಮ್ಮಿಲಿಗೆ ಹರಿದರೆ ನನ್ನ ಸೇಡೆಂಬುದು ತಿರುವಂತಿಲ್ಲ ಕರ್ಯೋ. ನಮ್ಮ ಕೈಗೆ ಸಿಕ್ಕ ಬೇಟೆ ನಿಮಿಷಕ್ಕೂ ನೆನಪಿಸಿಕೊಂಡಿರ್ಬೇಕು. ಏನು ಮಾಡಿದ ಕೂತಾಂತ್ರ, ಆಮೇಲೆ ಅವನಿಗೆ ಚಿತ್ರಹಿಂಸೆ ಕೊಟ್ಟು ಅವನ ನೆತ್ತೆ ಮೇಲೆ ಕಾಲಿಟ್ಟು ಆವಾಗ ಎತ್ತಿ ತೋರಿಸುವೆ ಈ ಚಕ್ರಪಾಣಿಯ ನೀತಿ ಏನೆಂದು. ಹಾಗೆ ಆಗಲಿ ಬಾಸ್. ಹೌದು ಕರ್ಯ, ಈ ಚಕ್ರಪಾಣಿಯ ಕುದುರೆ ದಂಡು ದರ್ಬಾರದೊಂದಿಗೆ ಅವನ ಕೋಟೆ ಗೋಡೆ ಒಳಗೆ ಪ್ರವೇಶಿಸಿದ್ರೆ ಆಗಲೇ ಹೇಳಿ ಹೆಸರಿದ್ದರೆ ಉಸಿಯಾಗಿ ಹೋಗೋದು ಅವನ ಪ್ರಾಣದ ಉಸಿರು. ಆವಾಗ ತಿರುವುದು ನನ್ನ ರೋಷದ ಉಸಿರು. ಕರಿಯೋ ಮರಿಯೋ, ಬೇಗಲು ಹೊರಡಲು ಸಜ್ಜಾಗಿರಿ ಆ ಗೌಡನ ಅಂತಿಮ ಯಾತ್ರೆಗೆ. ಹಾಗೆ ಆಗಲಿ ಬಾಸ್. ಬಾರೋ ಬಾರೋ ನೀನೆಲ್ಲ ಎದ್ದು ಬಾರೋ 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 ನೀನೆಲ್ಲ ಎದ್ದು ಬಾರೋ ಹಟ್ಟ 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 ಹಟ್ಟವಾಡೈ ಹಟ್ಟ ಗಟ್ಟ 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 ಸರ್ಪ ಹಟ್ಟ 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 ಹಟ್ಟವಾಡೈ ಗಟ್ಟ 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 ಸರ್ಪ
ರಕ್ತ ಕುಡಿದು ಬಿಸಿಯಾಗಿಸಿಕೊಂಡಿರುವ ನಿನ್ನ ಹೇಸಿ ಪಿಂಡಕ್ಕೆ ಕಂಡಲ್ಲೇ ಇದೇ ಗುಂಡಿನಿಂದ ನಿನ್ನನ್ನು ತೊಂಡು ಮಾಡಿ ಆ ಕೆಂಡದ ಮೇಲೆ ತಾಪದಿಂದ ಕೈಲಾಸ ಕಂಡಿರುವ ನನ್ನ ತಂದೆ ತಾಯಿರ ತಮ್ಮಂದಿರ ಸೇಡಿನ ನಕ್ಷೆ ತೆಗೆದು ಆ ನಕ್ಷೆಯ ಮೇಲೆ ನಿನ್ನ ರಕ್ತದ ದಿವ್ಯ ಉರಿಸದಿದ್ದರೆ ನನ್ನ ಹೆಸರು ಸದಾಮುಖಿ ಉಗ್ರ ಚಕ್ರಪಾಣಿನೇ ಅಲ್ಲ. ಬರಬೇಡಿ, ಏಟು ಬೀಳ್ತಾವೆ, ಕನ್ಫ್ಯೂಸ್ ಮಾಡಿದ್ರೆ ಜಾಸ್ತಿ ಬೀಳ್ತಾವೆ. ಕೈಯೆರಡು ಕೈಯೆಲ್ಲ ಕಂಚು ಬಚ್ಚಿಟ್ಟುಕೋ, ಬರ್ತಾ ಇದೆ ಮೀಸೆಯ ಬೀಡುತ್ತ ತೂಫಾನು. ಬಾರೋ ಬಾರೋ ನೀನಲ್ಲ ಎತ್ತು ಬಾರೋ 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 ನೀನಲ್ಲ ಎತ್ತು ಬಾರೋ ಹತ್ತ 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 ಹತ್ತವಾರು ಗಟ್ಟ 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 ಸರ್ಪ ಹತ್ತ 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 ಹತ್ತವಾರು ಗಟ್ಟ 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 ಸರ್ಪ ಕಮಾನ್ ಡೈರೆಕ್ಟರ್ ನಾನೇ ಇದರ ಬರೀ ಆಕ್ಟರ್ ಕಮಾನ್ ಡೈರೆಕ್ಟರ್ ನಾನೇ ಇದರ ಬರೀ ಆಕ್ಟರ್. ಯಾರೋ ನನ್ನಲ್ಲಿ ಕಣ್ಣಾಗಿತ್ತು ಮನಸ್ಸಿನಲ್ಲಿ ಮನಸ್ಸಾಗಿತ್ತು ನನ್ನ ಒಳಗಿದ್ದಾರೆ ನನ್ನ ಕಥೆಗಾರು. ಯಾರೋ ಗಾಳಿನಿ ನೀರನ್ನಿತ್ತು ನೀರಿನಲ್ಲಿ ಅವಳಾರ ಹುಡುಗಿ ನನ್ನನ್ನ ಹುಡುಗಿ ಪ್ರೀತಿಸುತ್ತೀನಿ ಎಂಬ ಹಾಡುತ್ತಾಳು. ಹತ್ತಿರ ಬಾರದೆ ದೂರನು ಇರದೆ ಹುಡುಗಿಗೆ ಸುತ್ತಿ ನನ್ನ ಕಾಡುತ್ತಾಳೆ. ಯಾರೋ ನನ್ನಲ್ಲಿ ಕಣ್ಣಾಗಿತ್ತು ಮನಸ್ಸಿನಲ್ಲಿ ಮನಸ್ಸಾಗಿತ್ತು ನನ್ನ ಒಳಗಿಂದಾನೆ ನನ್ನ ಕಥೆಗಾರು. ಮಾಡ್ತೀವಿ ಕಾಡಿನ ರಾಜನಿಗೆ. ನನ್ನ ಅಪ್ಪನೇ ಇಲ್ಲದ ಈ ಗವಿಗೆ ಪ್ರವೇಶಿಸಿದ ನೀನ್ಯಾರು? ಹಿಂದೆ ಮಹದೇಶ್ವರ ಬೆಟ್ಟದಲ್ಲಿ ನಿಮ್ಮ ಸಹಪಾಠ ಎಂದು ಕೇಳಿ ನಿಮ್ಮಿಂದ ಪ್ರಾಣ ಉಳಿಸಿಕೊಂಡ ಜಗನ್ನಾಥನಲ್ಲವೇ? ಓಹೋ, ಜಗನ್ನಾಥ್. ಇವರ್ಯಾರು? ಇವರು ನಮ್ಮೂರಿನ ಗೌಡರು. ಇವಳು ಸಾಕು ಮಗಳು ಲಕ್ಷ್ಮಿ ಅಂತ. ಜಗನ್ನಾಥ್, ಈ ಗೌಡನ ಪೂರ್ಣ ಹೆಸರು? ನಾಗೇಗೌಡ ಅಂತ. ಜಗನ್ನಾಥ್, ಎತ್ತದಿರು ಮತ್ತೊಮ್ಮೆ ನಾಗೇಗೌಡನ ಕೆಟ್ಟ ಹೆಸರನ್ನು. ಮತ್ತೆ ಎತ್ತಿದರೆ ಇವನ ಕತ್ತು ತೆಗೆಯಲು ಹಾತೋರ್ ಬರ್ತಿದೆ ನನ್ನ ಸೇಡೆಂಬ ಅಗ್ನಿಬಾಣ. ಯಾಕೆ ಬಾಸ್, ಏನಿದೆಯಲ್ಲ ಈ ಮಾತು ನಮ್ಮ ಗೌಡರಿಗೆ? ಹೌದು ಜಗನ್ನಾಥ್, ನಾವು ಚಿಕ್ಕವರು ಇರುವಾಗಲೇ ಸಂಸಾರವನ್ನು ಸರ್ವನಾಶ ಮಾಡಿ ಈಗ ವೀರಕೇಶವನೆಂದು ಸೂಜುಗಲ್ಲಿನ ತರ ಮುಸುಕು ಹಾಕಿ ಮತ್ತೆ ನನ್ನ ಹತ್ತಿರ ನಾಟಕ ಮಾಡಲು ಬಂದಿರುವ ಈ ಬೇಟೆ ಬೇರೆ ಯಾರು ಅಲ್ಲ, ನನ್ನ ತಂದೆ ತಾಯಿರ ಪ್ರಾಣ ತೆಗೆದ ವೈರಿ ಪ್ರಾಣಿ ಇದು. ಈಗಲೇ ಇದನ್ನು ಕಾಲು ಹಿಡಿಯುವುದು ತಿರು ಹಾಕಿ ಕುತ್ತಿಗೆಯನ್ನು ಕೊಯ್ದು ಬಿಡಲಾರೆ. ಸರಿ ಹಿಂದಕ್ಕೆ. ಸಮಾಧಾನ ತಂದುಕೊಳ್ಳಿ ಬಾಸ್. ಮೊದಲು ಇವರು ಯಾರು ಅಂತ ಅರ್ಥ ಮಾಡಿಕೊಳ್ಳಿ. ಅಂದರೆ ಇವರು ಚಿಕ್ಕನಾಗೇಗೌಡ್ರು. ಯಾಕೆ ಗೌಡ್ರೆ? ಓಹೋ, ತನ್ನ ವೈರಿ ತಾನೇ ಗೊತ್ತು ಮಾಡಿ ಕಿರ್ಚಾಡುತ್ತಿದೆ ಈ ಚಕ್ರಪಾಣಿ.
ಇದನ್ನು ನಾನೇ ಮೋಸದಿಂದ ಸೆರೆ ಹಿಡಿದು ಇದರಿಂದಲೇ ಮುಗಿಸಬೇಕು ಆ ಶೇಖರನ್ನು. ಅಣ್ಣ ತಮ್ಮನ ಮಧ್ಯದಲ್ಲಿ ಬೆಂಕಿ ಹಚ್ಚಿ ಕೊನೆಗೆ ಹಚ್ಚಬೇಕು ಇವನ ದೇಹಕ್ಕೆ ಬೆಂಕಿ. ಓ ಚಕ್ರಪಾಣಿಯವರೇ, ತಮಗಿನ್ನು ನನ್ನ ಪರಿಚಯವಿಲ್ಲದಂತೆ ಕಾಣುತ್ತದೆ. ನೀವು ಹೇಳೋ ಮಾತೆಲ್ಲ ನಿಜವಿದೆ. ಅಂದರೆ ನಾನು ಆ ನಾಗೇಗೌಡನಲ್ಲ, ಆ ಗೌಡನ ವೈರ್ಯಾದ ನಾನು ಸಣ್ಣ ನಾಗೇಗೌಡ ಅಂತ. ಅಂದರೆ ಅವನ್ಯಾರು? ಅವನು ಎಲ್ಲಿದ್ದಾನೆ? ಅವನು ಅನೇಕ ಜನರ ಕೊಲೆ ಮಾಡಿ ವಯಸ್ಸಾದ ನನ್ನ ಅಣ್ಣನನ್ನು ಕೊಲೆ ಮಾಡಿ ಹೋಗಿದ್ದಾನೆ. ನಾನು ಅವನ ದಾರಿಯನ್ನೇ ಕಾಯ್ತಾ ಇದ್ದೇನೆ. ಆದರೆ ಅವನ ಬಲಗೈ ಬಂಟ ಇದೇ ಊರಲ್ಲಿದ್ದಾನಂತೆ. ಯಾರವನು? ಸಮಾಧಾನ ಮಾಡಿಕೊಳ್ಳಿ. ಅವರು ಯಾರಂತ ನಾವು ಹೇಳಬೇಕಾದ್ರೆ ನನ್ನ ತಂದೆಯ ಜೊತೆ ನೀವು ಹೊಂದಾಣಿಕೆ ಮಾಡಿಕೊಳ್ಬೇಕು. ಎಸ್ ಮೇಡಮ್, ಥ್ಯಾಂಕ್ ಯು ವೆರಿ ಸೋ ಮಚ್. ಯಾವ ಸಂಕೋಚವಿಲ್ಲದೇಳಿ ಇಂದು ನಾನು ನಿಮ್ಮವನು. ನೋಡಿ ಚಕ್ರಪಾಣಿ, ಈ ಇಡೀ ಸುತ್ತ 25 ಏಳಿಗೆನೆ ದೊಡ್ಡ ದನಿ ನಾನು. ಇಂದಿನಿಂದ ನಾ ಹೇಳಿದಾಗೆ ನೀನು ಕೇಳಿದರೆ ನಿನಗೆ ಒಂದು ದೊಡ್ಡಿನ ಹಣ್ಣಿನ ಅರಮನೆಯನ್ನೇ ಕಟ್ಟಿಸಿಕೊಡುತ್ತೇನೆ. ನಾಗೇಗೌಡ, ನೀನು ಹೀಗೆ ಕಿರ್ಚಾಡಿದ್ರೆ ಆ ನಿನ್ನ ವೈರಿ ಎಂದು ಕೈಗೆ ಸಿಗೋದಿಲ್ಲ. ಹೌದು, ಈ ಗೌಡ ಹೇಳಿದಂತೆ ಕೇಳಿ ನನ್ನ ವೈರಿಯನ್ನು ಗುರುತಿಸಿಕೊಳ್ಳಬೇಕು. ಹಾ ಹೇಳಿ, ನಿಮ್ಮ ಹೇಳಿಕೆ ಏನಂತ? ನಿನ್ನ ಸೇಡು ಬೇಕಾದರೆ ಮುಂದೆ ನಾನು MLA ಆಗಬೇಕು. ಆ ಗೌಡನ ಬಲಗೈ ಕೃಷ್ಣ ಅಂತ ನನಗೆದುರಾಗಿ ಇಲೆಕ್ಷನ್ಗಳಲ್ಲಿ ಟಿಕೆಟ್ ತಂದಿದ್ದಾನೆ. ನೀನು ಅವನ ಕಥೆಯನ್ನು ಮುಗಿಸಿ ನನ್ನನ್ನು MLA ಮಾಡ್ತೀನೆಂದರೆ ನಿನಗೆ ಅಡ್ವಾನ್ಸ್ 10 ಲಕ್ಷ ರೂಪಾಯಿಯನ್ನು ಕೊಡ್ತೇನೆ. ಅಂದರೆ ನಿನಗೆ ಎದುರಾಗಿ ನಿಂತಿರುವ ಆ ಕೃಷ್ಣನೇ ನನ್ನ ವೈರಿನ? ನೀನು ಚಿಂತಿಸಬೇಡ ಗೌಡ, ನನಗೆ ಬಿಟ್ಟು ಬಿಡಿ ಈ ಕೆಲಸವನ್ನು. ಈಗಲೇ ಹೋಗಿ ನಮ್ಮ ಕರಿಯ ಮರ್ಯಾದಿಂದ ಈ ಕೆಲಸ ನಾಮಪತ್ರ ಕೊಡಿಸದೆ ಈ ಕೆಲಸವನ್ನು ಮಾಡಿ ಮುಗಿಸುತ್ತೇನೆ. ಆಯ್ತು, ಇಂದು ಕತೆ ಅವನ ಮುಗಿಸಿ ನಮ್ಮ ಮನೆಗೆ ಬನ್ನಿ. ಇನ್ನೊಂದು ಬೇಟೆ ಇದೆ, ಶೇಖರ್ ಅಂತ. ಅದು ನಿನ್ನ ವೈರಿನೇ. ಅವನ ಬಗ್ಗೆ ನಾನು ನಿನಗೆ ಚೆನ್ನಾಗಿ ಹೇಳ್ತೇನೆ. ಅಡ್ವಾನ್ಸ್ 10 ಲಕ್ಷ ರೂಪಾಯಿನು. ಆ ನತ್ರದ ನಕ್ಷೆ ತೆಗೆಯೋದಕ್ಕಾಗಿ ನಾನು ಬದುಕಿದ್ದೇನೆ ಗೌಡ. ನೀನು ಚಿಂತಿಸಬೇಡ, ನಾನು ಯಾವತ್ತು ಕೆಟ್ಟವರ ಪಾಲಿಗೆ ಕೆರಳಿದು ಹುಲಿ ಹಾಗೆ ಸೇಡಿಟ್ಟರೆ ಕಾಳಿಂಗ ಸರ್ಪ ಅಂದಾಗ ಇಂದಿನಿಂದ ನಾನು ನಿನ್ನ ಬಲಗೈ ಹಾಗೆ ನಿನಗೆ ಎದುರಾಗಿ ನಿಂತಿರುವ ದುಷ್ಟರ ದಮನ ಮಾಡಿ ಅವರೆಲ್ಲರನ್ನು ಯಮನ ಸದನ ಕಟ್ಟೆ ಮೋಸದಿಂದ ಮುಸುಗುಡುತ್ತಿರುವ ನಾಗೇಗೌಡನ ಸೊಕ್ಕು ಅಡಗಿಸಿದಿದ್ದರೆ ನನ್ನ ಹೆಸರು ಚಕ್ರಪಾಣಿನೇ ಅಲ್ಲ. ಆಯ್ತು, ನೀನು ಅವನ ಕತೆ ಮುಗಿಸಿ ನಮ್ಮ ಮನೆಗೆ ಬಾ. ಜಗಪತಿ, ನಡೆಯಿರಿ, ನಾವು ಹೋಗೋಣ. ಗೌಡ್ರ ನಡ್ರಿ.
ಕೋಟಿ ಕಪ್ಪ ಎಲ್ಲೋದು ಕೋಟಿ ಕಪ್ಪ ಐಸಿದ್ದಗಿ ಮುಚ್ಚರ ಎಲ್ಲೋದ ಕೋಟಿ ಕಪ್ಪ ಎಲ್ಲೋ ನೀವು ನಡೆಯಿರಿ, ನಾನು ಆ ಕೆಲಸವನ್ನು ಮಾಡಿ ಬರುತ್ತೇನೆ. ಯಾಕವ್ವ ನನ್ನ ಮಗಳ ಬಲೆ ಭರಾಸೆ ಹೊಂಟಿಯಲ್ಲ? ನಿನ್ನಿಂದ ಕಣವಲ್ಲಿ ಎಲ್ಲಿ ಹೋಗಿದ್ಯ ಅಂತೀನಿ. ಯವ್ವ ನಾನ ರವಿಚಂದ್ರ ಮಾವನ ಪಿಕ್ಚರ್ ನೋಡಕ ಬನ್ಸಾಗ ಹೋಗಿದ್ದಾಳೆ. ಕೆಟ್ಟು ನಿಮ್ಮೋನ ಪೂರ ಕೆಟ್ಟಿ ನೀನು. ಯಾಕೆ ಬೇವ? ಅಲ್ಲ ರವಿಚಂದ್ರ ಮಾಮಗೆ ಯಾರು ಮಾಮ ಅನ್ಲಿಲ್ಲ ಅಂತ ಅದಕ್ಕೆ ರವಿ ಮಾಮನ ಸಿನಿಮಾ ತೆಗೆದ ನಮ್ಮಂತ ಸುಂದರ ಹುಡುಗಿಯರ ಕಡೆ ಅನ್ನಿಸ್ತಾನ. ಸುಳ್ಳ ಅವನ ಹೆಸರು ಹೇಳದ, ಅವನ ಹೆಸರು ಹೇಳಿ ನಮ್ಮ ನಾಟಕ ಬರ್ದಾನ ಡಿ ಆರ್ ಪೂಜಾರ. ಅವ್ರ ನಾಟಕ ನೋಡಕ್ ಹೋಗಿದ್ನ ಅಳ್ಬೆ. ಆ ನಾಟಕದಾಗ ಕಾಮಿಡಿ ಕಿಂಗ್ ನವಾಜ್ ಸಂಗೀತ ಬಳಗ ಇತ್ತಲ್ಲ, ಅಲ್ಲಿ ಬಂದು ಬಳಗ ಅಂತ ಇದು ಮಾಡಿದವನ ಯಾಕಂದ್ರೆ ಮಾಸ್ತರ್ನ ಸುಮ್ ಕುಂತಾನ ಅಂದ ಮ್ಯಾಗ ಜನ್ಮ ಜನಿತ ಎಲ್ಲ ಜನ್ಮ ಹೊಡೆದನಂತ. ಏನ್ ಮಾಡ್ಲಿ ಅವನ್ ತೊಂದ ನನ್ನ ಮಗ್ಗಲ ಕುಂತ ಹುಡುಗಿ ರೇಪ್ ಮಾಡಕ್ ಹೋಗಿ ಕೀಗಡಿ ಪರ್ಸಂದ್ ಹೋಗ್ಬಿಟ್ಟು ಏನ್ ಮಾಡ್ಲಿ ಅಂತ ನಾವ ಶ್ರೀಕಾಂತ ಅವನ ಸುದ್ದಿ ಕೇಳ್ತಿ ಅಳ್ಬೆ. ಬಂದು ಬಳಗ ನೋಡ್ಲ ಹೇಳ್ದ ತೆರಿ ಅವ್ನ ಹೆಂಡತಿ ತೆರಿ ಹಾಪ್ ಮಾಡ್ಕೊಂಡ ಕಿತ್ಕೊಂಡ್ ಚೌಕ ಬಿದ್ದು ಬಿಟ್ಟಾರಂತ. ಮಲ್ಲೆ ಒಪ್ಪಿಸಿ ಅವ್ನ ಹೆಂಡತಿನ ಮತ್ತ ದೇವೇಂದ್ರ ಕುಮಾರ್ ಇದ್ದಿದ್ದಿಲ್ಲೇನ? ಅವ್ನು ಇದ್ದಿಪ್ಪ ತಾಯಪ್ಪನ ಕುಂದ ಅವ್ನ ತಾಯಪ್ಪನ ಕರ್ಕೊಂಡ 90 ಕಡ್ಕೊಂತ ದುರ್ಗಮ್ಮನ ಗುಡಿ ಮುಂದ ಜಾಪ ಮಾಡ್ಕೊಂತ ಕುಂತ ಅವ. ಯಾರು ಶಾಂತಮ್ಮ ಮಾಡ್ಲಿಲ್ಲ? ಯಾವ ಮಾಡಿದ್ರ ಏನ್ ಮಾಡುದು ತಗೊಂಡ ಅವನ ಕತಿ ನಾ ಹೇಳ್ತೀನಿ ಕೇಳಿಲ್ಲ. ಕಲ್ಲವ ಕೇಳ ಮಲ್ಲವ ಮಲ್ಲವ ಕೇಳ ಕಲ್ಲವ ಮದುವೆ ಒಂದಾಗತೈತೆ. ಕಲ್ಲವ ಕೇಳ ಮಲ್ಲವ ಮಲ್ಲವ ಕೇಳ ಮದುವೆ ಒಂದಾಗತೈತೆ. ಮದುವೆ ಒಂದಾಗತೈತೆ ಮದುವೆ ಒಂದಾಗತೈತೆ ಮದುವೆ ಒಂದಾಗತೈತೆ ಮದುವೆ ಒಂದಾಗತೈತೆ. ಹಳ್ಳಿ ರಿಕ್ಕಡ್ ಜನಪೈತಲ್ಲ ಹಂಗೆ ಹೇಳ್ದಂಗೆ ಮಾಡ್ತೀರಿ ಹಾಪ್ ಮಾಡ್ಕೊಂಡ್ಬಿಟ್ಬೇವ. ಮತ್ತ ಅವ್ರು ಸುಮ್ಮನೆ ಬಿಟ್ಟು ಅವ್ರು ಸುಮ್ಬಿಡ್ತಾನ ಅದಕ್ಕೆ ಮೊದ್ಲು ಕೆಟ್ಟ ಬೇಬರ್ಸ್ಗೆ 3 ಕೂಡಿ ಗೆಟ್ಟ ಅವ ನಮ್ಮ ಅಂಜಪ್ಪನ ಪರಿಚಯ ಇದ್ದಂಗ ಅವ ಬಿಡ್ತಾನ ಬೇ. ಪಟಕ್ನೆ ಎದ್ದವನ ಮಗ್ಗಲ ಬಗಡ ಬಾಯಿಗೆ ತಾಳಿ ಕಟ್ಟೆ ಬಿಟ್ಟು ನೋಡ. ಆ ಮುದುಕಿ ಸುಮ್ಬಿಟ್ಲೇನ್ ಮತ್ತೆ? ಆಕೆ ಹಂಗೆ ಬಿಡ್ತಾಳೆ ಪಡಕ್ ನನ್ನ ಮಾವ ಭಾಳ ಚಲೋ ಅಂದಾಗನ್ ಟ್ಯಾಕ್ ಬಿಡ್ಕೊಂಡ ಬಿಟ್ಟು ನೋಡ ಅವನು. ಆಗ ಮುಂದೇನಾತ? ಯವ್ವ ಮುಂದೆ ಏನಾಕತಿ ಬೇ ಸಂಗೀತ ಹಾಳಾಗಿದ್ದಿತ್ತು ಒಂದು ಏನ್ ಮಾಡೋದು ಎಲ್ಲ ಹಾಳಾಗಿದ ಸುಮ್ಮನೆ ಬಂದ್ಬಿಟ್ಟು ಇತ್ತಾಗ. ಮತ್ ನೀವೇನ್ ಮಾತಾಡಿದ್ರಿ? ಯವ್ವ ನುಗ್ಗಾದ ಬಾಡಿ ಯಾಕೆ ಜನ ಮಾತು ಸುಮ್ಮನೆ ನಾನು ಬಂದು ಬಿಟ್ಟು ನಿಂತಾಗ. ಏನ ನುಗ್ಗಾದ ಹಾಳಾದ ಬಾಡಿ ನಂದ ಜನಮ ಹಿಂಗ? ಹ್ಞೂ ಬೇ ಅಲ್ಲಿ ಬೇ ನಾವು ಹೊಡಿಯಾಕತ್ತ ನಿಂತ್ರ ಮತ್ತ ಏನ್ ಮಾಡಲಿವ ಅಲ್ಲಿ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಇನ್ನು ಉರ್ಸ ಆತಿಲ್ಲ ಯಾರ್ದು ತಡ್ಕೊಂಡು ದುರ್ಗಿರ್ದಿತ್ತು ಮತ್ತ. ಆಯ್ತಪ್ಪ ನೀನ್ ಮಾಡಿದ ಹತಿಗತೆಲ್ಲ ಸಾಕು. ತಪ್ಪಿಲ್ಲೇ ಓದ್ ಬರ್ತೀನಿ ಓನ್ಯಾಗ ಯಾರ ಸಿಗ್ತಾರೇನಂತಂದ. ನನಗೂ ಅದ ಚಲೋ ಆತ. ನಮ್ಮ ಭೀಮವತ್ತಿ ಮಾಳಿಗೆ ಫೋನ್ ಹಚ್ಚಿ ಬಾ ಅಂತ ಆಕಿ ಹೇಳಿಬಿಟ್ಟಾಳ. ಹೋಗೇ ಬಿಡ್ತಾನೆ ಅವ್ವ. ಅದೇಂದು ಗೊತ್ತೈತಿ ತೊಲಗಿಲಿಂದ. ಅಲ್ಲ ನೀನ್ ದೌಡ್ ಬರ್ಬೇಕು ಹೋಗ್ ಮತ್ತ ಲಗುನ ಬರ್ತೀನಿ. ಮಲ್ಲ ಹೇಳ್ತ ನೋಡ ನಾನು ಕ್ವಾರ್ಟರ್ ಕೊಡ್ಸಿ. ಅದ್ರಾಗ ನಾವ್ ಹಲ್ಕೂರಿಗೆ ಮಾಸ್ತರಪ್ಪ ಭಾಳ ಡೇಂಜರ್ ಇದಾನೆ ಅವ್ರ ಬಾಯಾಗ ಹಲ್ಲಿದ್ರು. ಅದಕ್ಕ ಒಂದ್ ಕ್ವಾರ್ಟರ್ ಕೊಡ್ಸಂತ ಪಟ್ನ ಬರೋನ ಸಟ್ನ ಹಾಕಿನಿ. ನೋಡಿ ನಮ್ಮಪ್ಪ ವಯಸ್ಸಾದ್ರಿಂದ ಚಟ ಬಿಡವಲ್ಲ. ಇದ್ದಾಗ ಪೇಪರ್ ಓದ್ಕೊಂತ ಬರ ಹೇಳಿಲ್ಲ ಯಾಕೆ ಬರ್ತೀಯ ನಿಮ್ಮ ಅವನ ಪೇಪರ್ ಓದ್ಕೊಂತ ಬರತ್ತ. ಬರ್ಲಿ ನಾನು ತುಂಬಾ ಒಳ್ಳೆಯವನು ಕೋಳಿ ತಿನ್ನಲ್ಲ. ಕೋಳಿ ಬಂದ್ರೆ ಸುಮ್ಮನೆ ಬಿಡಲ್ಲ. ತುಂಬಾ ಒಳ್ಳೆಯವನು ಲವ್ ಮಾಡಲ್ಲ. ಪಕ್ಕದ ಮನೆ ಆಂಟಿ ಬಂದ್ರೆ ಸುಮ್ಮನೆ ಬಿಡಲ್ಲ. ಕೋಳಿ ಇನ್ನೂ ಬಂದಿಲ್ಲ ಟ್ರಿಪ್ ಮಾಡ್ತಾನ. ನಾ ಹೇಳ್ತೀನಿ ಕೇಳಿಲ್ಲ. ಹರದೈತಿ ಪ್ಯಾಟನೆ ಅದಿಯ ತಂದೆ
ಗಗನ ಕರ್ನಾಟ ಟಿವಿ ನಾಡಿ ನಿನ ಪ್ರೀತಿ ನೋಡಿ ನೆನಗಾಗವಲ್ಲ ನನಗ ಮದಿಯ ಮದರು ಪ್ರೀತಿಯ ಮಾಡದೆ ನೀನು ನನ್ನ ಕೊಡುದನ ಬರು ಮರು ಮರು I love you, I love you. ಮಾಸ್ತರ ನೀ ಎತ್ತ ಬೇಡ ಮಾಮ ನಿಂದ ಎತ್ತು ಕೊಟ್ಟರ ನಿನ್ನ ಕರ್ನಾಟಕ ರಾಜ ಬಿಟ್ಟ ಹುಡುಕ್ಯಾಡ್ಕೊಂಡು ಬರಲ್ಯಾಂಗ ನೀರು ಮೆಟ್ಟ. ನಿನ್ನ ಗಂಡ ಕೊಟ್ಟರು ನಿಗ ಬೇಕಾದ ಕಲ್ತ ಗಂಡನ ಮಡಿ ಬಿಟ್ಟು ಒಟ್ಟ. ನಾನು ಇನ್ನೂ ಹರೇನ ಕರ್ದಿಲ್ಲ ಕ್ವಾರ್ಟರ್ ಅನ್ನಕತ್ತ ನೀವ ನಂದ ಹರೇ ಬಂದೈತಲ್ಲ ಅಲ್ಲ ಬಂದೈತಂತಪ್ಪ ಹಂಗಂದ್ರ ನಮ್ದು ಬರ್ಸ್ತೀನಿ ಹಂಗಂದ್ರ ಅದಕ್ಕ ಬಾ ಅನ್ನ ಕತ್ತೀನಿ ಬಾ ಹುಡುಗ ನಿನ ಗ್ಯಾರೇಜದಾಗ ಬಿಡಲೇನ ನನ್ನ ಗಾಡಿ ನಿನಗೆ ಯಾಕೆ ನನ್ನ ಗಾಡಿ ಮಾಮ ಹೋಗು ನಡಿ ಸಾಲಿ ಸಂತ್ಯಾಗ ನಾಳೆಗೆ ಎತ್ತೀನಿ ಮತ್ತ ಮಾಮ ನೀ ನನ್ನ ಲವ್ವರ ನಾ ಡ್ರೈವರ ನೀ ನನ್ನ ಲವ್ವರ ನಾ ಡ್ರೈವರ ನೀ ನನ್ನ ಲವ್ವರ ಆಗಲ ದೂರ ಆಗಲ ದೂರ ಆಗಲ ದೂರ ಆಗಲ ದೂರ ದೇವ್ರಿಗೆ ಹೋಗು ನಾರಿ ವಾಡಿಗೆ ನಿಲ್ ನೋಡ್ತಾಳ ಯಾಕ ಗಿಂಡಿ ಕನಲ್ಲ ನೋಡಿದ್ರ ನಿನ್ನ ಮಕ್ಕೊಂಡೈತೆ ಅದಕ್ಕ ಮಾತೆಳಕ್ ಚಾಲು ಮಾಡೀತಿ ಹಿಂಗೆ ತನಿದ್ ಹಾಕಿ ಗೊತ್ತು ಗಂಡೆಂಬ ಹುಡುಗ ಕಂಠ ಪೂರ್ತ ಕುಡ್ದು ಕಂಡರೆಲ್ಲ ಕಾಲಿಡಿತನ ಯಾಕ ಇದೇನಪ್ಪ ಇದು ವಾಪಸ್ ಸೂತ್ರ ಒಂದ್ ಹೆಣ್ಣು ಬೀದಿಯಲ್ಲಿ ನಿಂತ್ಕೊಂಡ್ ಜಾದುಗರಂಗ ತಿರುಮಂತ್ರ ಹಾಕ್ತಾಳ ಯಾಕ ಏ ತದಲ್ ಬಾಯಿ ಬಂಡೆ ಕರಿವನ್ ಕತ್ತೊಂಡೆ ನೀ ಓದದಲ್ಲ ಬರೀ ಒಂಡೆ ಮಕ ತೋರಿಸು ಕನ್ನಡದ ಗಂಡೆ ಬಿಲಿ ಬಿಲಿ ನೋಡಬೇಡ ಏ ದುರ್ಗಿ ಗುದ್ದಿದ್ರಿರ್ತೀನಿ ಚಿರ್ಗಿ ಚೀರ್ತಿ ಹಾಕ್ಲಿ ಉಚ್ಚಬರ್ಗಿ ಸುಮ್ನೆ ಅಂದಾರ ಕಾಸಬರ್ಗಿ ಯಾಕ ತಗಲ್ಲ ಕಾಲ ಬದಲ ಅಯ್ಯೋ ನೀನ ಚಕೋರೇನ ನೋಡು ಅಂದ ಕಡ್ಬಾರ್ ಕಟ್ನ್ಯ ಪ್ಯಾಂಟ್ ನಾಲ್ಕು ಆಗುತ್ತೆ ಸಾಕ್ ನಿಂದರ್ಸ್ ನಿನ್ ನಕಲಿ ತೋರಸ್ ಒದಿತಿ ನನ್ ಬೇತಾಲಿ ಏ ತದಲ ಏನ್ ಓದಿತಿ ನಿನ್ನೊಂದು ಪೋತ ಒದಿತೀನಿ ಅಂದೆ ಫೋನ ಓದಿತೀನಂದ್ಯಾ ಹಂಗಂದ ಚಲೋ ಹೊಡಿತಿ ಅನ್ನಂಗಾಯ್ತ ನೀ ಹೂ ಅಂದ್ರ ನಿನ್ನ ಚೂಳಿದಾಲ ಹಾಕಿದ್ ಲಾಡಿ ತುಗಾಕಿನ್ ಬಿಡ್ಬೇಡ ನನ್ ಕ್ಯಾಮ್ರಾದಾಗ ಮೂಡೈತಿ ಅಂತ ತುಗಾಕಿನ್ ಬಿಡ್ಬೇಡ ನೀ ಹೇಳದ ಬೇಡ ಅವನ ತಗೊಂಡ್ ನೋಡೋರ್ ಕಣ್ಣ ಕಾಮ್ ಲೋಕ ಸೇರ್ತಾವ ನಿಂದ್ರಲ್ಲ ಚಂತ ತೆಗಿತೀಯ ಹ್ಞೂ ರೆಡಿ ಬರೀ ಫೋಟೋ ಹೊಡಿದ ಅಟ್ಟ ಯಾಕ ಚಕೋರಿ ಕೈ ಬರೀ ನಿನ್ನ ಫೋಟೋ ತಯಾಕ ಎತ್ತಿದ ಕೈ ಅಷ್ಟು ಚಂದ ಹೊಡಿತೀರ ನೀವು ಬಂದು ನೋಡು ನಮ್ಮ ಸ್ಟುಡಿಯೋಕ ಹಂಗಂದ್ರ ರೆಡಿ ಆಗಿ ನಿಂದ್ರಲ್ಲ ಇನ್ನೂ ಸ್ವಲ್ಪ ಇನ್ನು ಸ್ವಲ್ಪ ಏಳು ಮಿಂಟ್ರಿ ಎಲ್ಲ ಬಿಚ್ಚ ಇಟ್ಬಿಡ್ತೀನಲ್ಲ ಬ್ಯಾಡಲ್ಲ ಹುಡುಗರದವ ಕಂಗಾಲಿಗೆದವ ಮೊದ್ಲಕ್ಕ ತಂಡ್ಯಾಗ ನೋಡು ಮತ್ತ ಆಮೇಲೆ ಅವು ಯಾಕ ಮುಕ್ಕೊಂಡ ಅನ್ಸಾತೈತಿ ಎಬ್ಸಿದ್ರ ಎಬಸಿದೆ ಅಂದ್ರ ಗಜಮಾನ ಹಂಗಂದ್ರ ಹೊಡಿ ದುಡ್ಡು ಏಟ್ ಏ ನಾಲ್ಕರದ ಹೊಡ್ತಾನ ಫೋಟೋ ಹೊಡಿಯ ನಿಂದ್ರ ಇನ್ನೂ ಸ್ವಲ್ಪ ಚಕೋರಿ ಏನು ನಿನ್ನ ದುಂಡಾದ ಚಕೋರಿ ಏ ತೊದಲ ತೆಗೆ ಹತ್ತಿಯಲ್ಲ ಮೊದಲು ಹೇಳು ಬರೀ ಡೈಲಾಗ್ ಹೊಡೆದ್ರಾಗ ಹತ್ತಿಯಲ್ಲ ತಡಿ ಸಡ್ಡಿಗೆ ಬಾ ಕುಂಟ ಪಲ್ಲೆ ಆಡು. ನಾಡ ಕಬ್ಬಿಲ್ ಬಿಡಪ್ಪ. ಪಿಕಪ್ ಮಾಡಕತ್ತೀನಿ ಎಲ್ಲ ತೆಗೆಯತ್ತ ಇಲ್ಲ ಅನ್ಸಾತೈತಿ ನನಗ ಚಂದ ಮುಡೈತೇನ ಫೋಟೋ ಹಾ ತೆಗಿತೀನಿ ತಡಿ ಅಟ ನಾ ಅರ್ಜೆಂಟ್ ಒಳಗದೀನಿ ಯಾಕ ಸರಿ ಎತ್ತ ಎತ್ತ ಇನ್ನೂ ಸ್ವಲ್ಪ ಎತ್ತ. ಇನ್ನೂ ಸ್ವಲ್ಪ ಎತ್ತ 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 ಇನ್ನೂ ಸ್ವಲ್ಪ ಎತ್ತ. ಅಟ್ಟಿ ಎತ್ತಿದೆ ನೋಡು ಮತ್ತ ಆಮೇಲೆ ಊರ್ ಬಿಡೋದು ಕಷ್ಟ ಆಗತ್ತ
ಎಟ್ಟು ಕಂಸ್ನಾಗ ಗುಮ್ಮ ಆತ ನೀವ ಎಟ್ಟರ ಎಬ್ಸಾಕತ್ತಿ ಎಬ್ಸಾಕ ಕರ್ಸ್ಯಾರ ಮತ್ತ ನನ್ನ ಮೂಡ್ತ್ ನೋಡ ಚಂದ ಮುಡೈತೇನ ತೋರ್ಸು ಮೂಡಿ ತಟ್ಟ ಯಾಕ ಚಕೋರಿ ನನ್ನ ಮನಸ್ಸು ಸಹಿತ ಕಾಡೈತಿ ಹೌದೇ ನನ್ನ ರಾಜ ಕೊತ್ತಂಬರಿ ಬೀಜ ಹೌದ ನನ್ನ ಚಲುವೆ ನನ್ನ ಹೃದಯದ ಒಲ್ವೆ ನನ್ನ ನೀನು ಗೆಲ್ಲಲಾರೆ ನಾನಿನ್ನ ಮರೆಯಲಾರೆ ಹೌದೇನು ಹೌದಾ ಇದಕ್ಕಾಗಿ ಆಡಕ್ಕೊಂದು ಜೋಡಕ್ಕೆ ಪದವನ್ನ ನನ್ನ ಗಜ. ನಿಜ ಗೆಳತೀನಿ ಗೆಳತಿ ಕಿವಿಗೊಟ್ಟ ಕೇಳ ಗೆಳತಿ ಪವಿತ್ರ ನಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ ಜಗೋಳತಿ ಗೆಳತಿ ಇದು ಗೊತ್ತ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನಗ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ ನಗ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ ಕಣ್ಣಿನೊಳಗ ಸುರುವದ ಪ್ರೀತಿ ಹೃದಯದಾಗ ಮಠ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆಳೆದೈತಿ ಕಣ್ಣಿನೊಳಗ ಸುರುವದ ಪ್ರೀತಿ ಹೃದಯದಾಗ ಮಠ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆಳೆದೈತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನ ಗೆಳತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನ ಗೆಳತಿ ನಿಜ ಗೆಳತೀನಿ ಗೆಳತಿ ಕಿವಿಗೊಟ್ಟ ಕೇಳ ಗೆಳತಿ ಪವಿತ್ರ ನನ್ನ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳಿತೀಯ ಮನಸ್ಸ ಕೊಟ್ಟ ಮಾಡಿದ ಪ್ರೀತಿ ಅದನ್ನ ಮರತಲಿ ಹೆಂಗಿರತಿ ಕರೆ ಗೆಳತಿ ನೀ ಗೆಳತಿ ಪ್ರೇಮವಾಗಿ ಬೆಳೆದೈತೆ ಮನಸ್ಸ ಕೊಟ್ಟ ಮಾಡಿದ ಪ್ರೀತಿ ಹೃದಯದಾಗ ನಟ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆಳೆದೈತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನ ಗೆಳತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನ ಗೆಳತಿ ಲಲಲಾಲಲಾಲಲಾಲ 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 ಕುರ್ಚಿನಿ ಮಾಡ್ಸಬೇಕು ಕುರ್ಚಿನಿ ಮಾಡ್ಸಬೇಕು ಅಂತೂ ಬಿತ್ತಿ ಹಕ್ಕಿ ನನ್ನ ಬಲಿಗೆ ಇನ್ನಿವ್ರ ಮನಿ ಪ್ರವೇಶ ಮಾಡಿ ಹೊಡಿಬೇಕಿನಿ ಹಕ್ಕಿ ಒಂದು ಬರೇ ಗಜಮ ಎರಡನೇ ಬರೇ ಗಜಲ್ ಗಜಲ ನನಗ ಜೋಡ ನಾನಿನಗ ಜೋಡ
ಸಾಯೋದು ಪಾಡ. ಗಿರಿಯಪ್ಪ ಖಾನಾಪುರ ಮತ್ತು ಗೋವಿಂದ ಹುಡುಗಿ ನಿನ್ನ ಮ್ಯಾಗ ಪ್ರೀತಿ ಗೂಡ ಹಚ್ಚಿದ ಬಡವನ ಬಾಡೇದಾಗ. ಆಹಾ ಎಷ್ಟೊಂದು ಸುಂದರವಾಗಿದೆ ಈ ಬೃಂದಾವನ. ಈ ಹಕ್ಕಿಗಳ ಚಿಲಿಪಿಲಿ ನಾದವನ್ನು ಕೇಳಿದ್ರೆ ಕಲ್ಲಾದ ನನ್ನ ಮನಸ್ಸು ಕೂಡ ಅಳ್ಳಿ ನಿಂತಿದೆ. ಸಾಯಂಕಾಲದ ಟೈಮ್ ಆಯ್ತು, ಇಲ್ಲಿ ಜಾಸ್ತಿ ಹೊತ್ತು ನಾನು ನಿಲ್ಲಬಾರ್ದು. ಯಾಕಂದ್ರೆ ನನ್ನ ತಂದೆ ತಾಯಿಯ ನೃತ್ಯವಾದ ಸ್ಥಳವಿದೆ. ಓ ನನ್ನ ಬುದ್ಧು ಕೋಗಿಲೆಗಳೇ, ನಾನಿನ್ನು ಹೋಗಿ ಬರಲ್ಲ. ಸೂರ್ಯ ನಿನ್ನ ತಾಯಿಯನಿಗೂ ಚಂದ್ರ ನಿನ್ನ ತಂದೆಯನಿಗೂ. ಕೇಳಿಸಿಕೊಂಡು ಮನ ಆನಂದಿಸುವಂತೆ ಕೇಳಿಸಿಕೊಂಡೆ. ಇವಳು ನೃತ್ಯಗೈದು ಹಾಡುತ್ತಿರುವ ಹಾಡನ್ನು ಅಬಲೆಯಾಗಿ ಖಗೋಲವನ್ನೇ ಸುತ್ತೆ ವಿಷಸರ್ಪದಂಚಿನಿಂದ ಸಾಕು ಮಗಳಾಗಿ ನನ್ನಂತೆ ನಾನೇ ಗೌಡನ ಮನೆ ಸೇರಿದ ಈ ಹೆಣ್ಣನ್ನು ದಕ್ಕಿಸಿಕೊಳ್ಳಲಿಕ್ಕಿದೊಳ್ಳೆ ಸಮಯ. ಈ ಲಕ್ಷ್ಮಿ ನನ್ನ ಕೈ ಸೇರಿದರೆ ಇವಳಂತೆ ಧ್ವನಿಗೂಡಿಸಿ ಎತ್ತಿ ಹಾಕುವೆ ನಾನು ಗೌಡನ ಲಕ್ಷ್ಮೀ ಬಂಧನವನ್ನು. ಆಮೇಲೆ ಶೇಖರ ಚಕ್ರಪಾಣಿ ನನ್ನ ಕೈ ಸೆರೆಯಾಳುಗಳು. ಲಕ್ಷ್ಮಿ ಯಾರವರು? ನಾನೇ ನಿನ್ನ ಪಡೆದಪ್ಪ ನಾಗೇಗೌಡನ ಫ್ಯಾಕ್ಟರಿ ಮ್ಯಾನೇಜರ್, ಅಲ್ಲದೆ ಅವನ ಪರ್ಸನಲ್ ಸೆಕ್ರೆಟರಿ ಜಗನ್ನಾಥ್. ಅರ್ಥವಾಯ್ತು. ತಾವಿಲಿಗೆ ಬಂದ ಕಾರಣ ವರ್ಷ ಪೂರ್ಣ ಹೋಯ್ತು ನೆಟ್ಟು ಕಳೆದರು. ಕೊರಳಿಗೆ ತಾಳಿ ಇಲ್ಲದೆ ಗೋಳಾಡುತ್ತಿರುವ ನಿನ್ನ ಕೊರಳಿಗೆ ಕರಿಮಣಿಸರ ಕಟ್ಟಿ ನಿನ್ನ ಪತಿಯಾಗಲು ಬಂದಿರುವೆ. ಹುಚ್ಚೋ ಬಾಯಣ ಹುಚ್ಚ ನಾಯಿ. ನನ್ನ ತಂದೆ ಫ್ಯಾಕ್ಟರಿ ಮ್ಯಾನೇಜರ್ ಎಂದ ಮಾತ್ರಕ್ಕೆ ನಿಜವಾಗಿ ನುಡಿಯುವ ನನಗೆ ತಾಳಿ ಕಟ್ಟುವೆನೆಂದು. ಜಗನ್ನಾಥ, ಕಟ್ಟುವ ತಾಳಿಂದ ಕೈ ಕಡಿಸಿಕೊಳ್ಳಲು ನಾನೇನು ಮಾನಕ್ಕೆ ಎದುಕೊಂಡ ಹೆಣ್ಣಲ್ಲ. ನಿಮ್ಮನ್ನು ಹೊರಟು ಹೋಗಲಿಂದ ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ. ನವ ತಾರುಣ್ಯದಲ್ಲಿ ತುಂಬಿ ತುಳುಕುತ್ತಿರುವ ನಿನ್ನ ಅಂಗ ಸೌಂದರ್ಯದ ಸಭೆಯನ್ನು ಏರಲು ಬಂದಿರುವೆ. ಏಯ್, ಅದು ನಿನ್ನಿಂದ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಎಂದು ತಿಳಿದುಕೋ. ಸಾಧ್ಯವಾಗುತ್ತನ್ನೇ ಸಾಧಿಸಲು ಹೊರಟಿರುವ ಈ ಲಯನ್ ಜಗನ್ನಾಥನಿಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ ಈ ಜಗದಲ್ಲಿ. ಅಂದಾಗ ಕೇವಲ ಹೆಣ್ಣದು ನೀನೇನು ಮಹ ಆ ಹೆಣ್ಣ ಸಲಿಯಕ್ಕೆ ಏಯ್, ದೂರ ಸರಿದು ನಿಂತು ಬಗಳೋ ದುರಾತ್ಮ.
ಚಿಂಚಿಲಿ ಮಾಯ ಮಾವೊಂದು ಹೆಣ್ಣೆಂದ ಮಾತ್ರಕ್ಕೆ ಬಂಗಿನ ತೆಂಬ ರಾಕ್ಷಸ ಕಿರಸನೆಂಬ ರಾಕ್ಷಸನ್ನು ಆ ಹೆಣ್ಣನ್ನು ಕೈ ಹಿಡಿದಾಗ ಅವಳು ಅರ್ಧನಾರ್ಷ ಅವತಾರ್ತಾಳಿ ಕೊಂದದ್ದು ನಿನಗೆ ನೆನಪಿಲ್ಲವೇ? ಅದು ನನ್ನಂತ ಹೆಣ್ಣು. ಬಲ್ಲವರು ಬರೆದಿಟ್ಟ ಕಥೆ ಕೇಳಿ ಕಳೆದುಕೊಳ್ಳಬೇಡ ನಿನ್ನ ಮಾಂಗಲ್ಯ ಭಾಗ್ಯವನ್ನು. ನೀ ಮುತ್ತೈದ ಸ್ಥಾನ ಹೊಂದುವೆನೆಂದು ನಿನ್ನ ಮಾತೆಯ ಸಾಕ್ಷಿಯಾಗಿ ನನಗೆ ಮಾತು ಕೊಟ್ಟರೆ 10 ಜನ ಗುರಿ ಹಿರಿಯರ ಸಮ್ಮುಖದಲ್ಲಿ ಕಟ್ಟುವೆ ನಿನ್ನ ಕೊರಳಿಗೆ ತಾಳಿಯನ್ನು. ಇದನ್ನು ತಿರಸ್ಕರಿಸಿ ಮಾಯಮ್ಮನಂತ ಹೆಣ್ಣೆ ನಾನೆಂದು ಹಾರಾಡಿದರೆ ಜಾರತನದಲ್ಲಿ ಕಾಲ್ಜಾರ್ದ ಎನ್ನುವಳೆಂದು ಮಸಿ ಬೆಳೆಯುವೆ ನಿನ್ನ ಬೋಳಿನ ಮುಖ ಚಿತ್ರಕ್ಕೆ. ಗರಿತಿರ ಬಾಳಿಗೆ ಬೆಂಕಿ ಬರೆಯುವ ನೀನೊಬ್ಬ ಹೇಡಿಗಂಡ ಸುಯಿ ಸಮಾಜದಲ್ಲಿ. ಲಕ್ಷ್ಮಿ, ನಿನ್ನಂತ ನೂರಾರು ಅರ್ಹದ ಕುಮಾರಿಯರನ್ನು ರತ್ನದ ಸರಮಾಲೆಯಲ್ಲಿ ನೇತು ಹಾಕಿ ಸ್ವಂತ ಅಳುತ್ತಿರುವ ನನ್ನಂತ ಲಕ್ಷ್ಮೀ ಪುತ್ರನಿಗೆ ಹೇಡಿಗಂಡ ಚಂದು ಬುಗಳಿದೆಯೋ ಹೆಣ್ಣೆ? ಈ ಲೇಡ್ ಜಗನ್ನಾಥ ಮನಸ್ಸು ಮಾಡಿ ನಾಗರಾವಿಲಂತೆ ಬುಸ್ಸಿ ಎಂದು ಬೋರ್ ಗರೆದು ಎಡೆ ಎತ್ತಿ ಉಸಿರುಗರೆದ್ರೆ ಹಸುಲಂತೆ ತೀರಿ ಹೆದರಿ ಎನ್ನಪ್ಪ ಬಂದಪ್ಪಿ ಬೀಳುವೆ ಎನ್ನ ಆಸೆ ಎಂಬ ಕಾಮದ ಮಾನಿನಲ್ಲಿ. ಏನು ನಿನ್ನ ಆಸೆ ಎಂಬ ಕಾಮದ ಮಹಲನ್ನು ನಾನು ಹತ್ತಬೇಕಾ? ಹೆಚ್ಚು ಬೈಣ ಏ ಜಗನ್ನಾಥ, ನಿನ್ನ ಕಾಮದ ಮಹಲಿಗೆ ನನ್ನ ರೋಷಮ ಬೆಂಕಿನ ಹಚ್ಚುವೆ 2 ನಿಮಿಷದಲ್ಲಿ. ಬೆಳ್ಳಿಗಿದ್ದಷ್ಟು ರೋಷ ದ್ವೇಷ ಈ ಗಂಡಿಗಿಲ್ಲವೇ ಎಂದು ತಿಳಿದಿರುವೆಯೋ? ಅಲ್ಲೇ ಜೋಡು ಗುಂಡಿಗೆಯನ್ನೇ ಪಡೆದು ಬಂದ ಈ ಗಂಡು ನಿನ್ನ ಸೌಂದರ್ಯ ಎಂಬ ಸ್ತ್ರೀ ರತ್ನವನ್ನೇರಿ ನಿನ್ನ ಶೀಲ ಸವೆಯದ ಬಿಡಲಾರ. ಚಂಗುಲಾಬಿಯಂತಹ ಚಂದುಳ್ಳ ಚೆಲುವೆಗೆ ಸೂರ್ಯಚಂದ್ರನಂತಹ ಈ ಚೆಲುವ ಮನವೊಲಿದು ಬಂದಿರುವೆನೆಂದರೆ ಇದನ್ನು ತಿರಸ್ಕರಿಸಿ ಹಿಂದೆ ಸರಿಯುವುದು ಎನ್ನೋದ ನಿನ್ನ ಧರ್ಮವಲ್ಲ ಲಕ್ಷ್ಮಿ. ಬೇಗ ಬಾ. ನಿನ್ನ ಕರ್ಮದ ಕುತ್ತಿಗೆಗೆ ಎನ್ನ ಕೈಯಾರೆ ಧರ್ಮದ ತಾಳಿ ಕಟ್ಟಿಸಿಕೊಳ್ಳಲು. ಮುಚ್ಚೋ ಬಾಯ್ನ ಲೋ ಕಟುಕ, ನೀನು ತೋರಿಸುವ ಧರ್ಮದ ತಾಳಿ ಲಕ್ಷ್ಮಿ ತಾಳಿ ಕಾಣದೆ ಕೂಳಿನಾಸೆಗಾಗಿ ಮತ್ತೊಬ್ಬರ ಸ್ವತ್ತಾಗಿ ಬಿದ್ದ ನೀನು ನಾ ಕಟ್ಟುವ ತಾಳಿಗೆ ಸಮಾನವೆಂದು ಬೆಗಳಿದೆಯೋ ಎಣ್ಣೆ? ತೊಂಡೆ ನಿನ್ನಂತೆ ದುಂಡಾಗಿ ನಿಂತ ನಿನ್ನ ಶೀಲ ಸವೆಯದೆ ನಾ ಬಿಡಲಾರೆ. ದುರಾತ್ಮ, ಕೈ ಬಿಟ್ಟು ಬಗಳೋ ನಾಯಿ. ನನ್ನ ತಾಯಿ ಮಾಯಮ್ಮ ಚಿಂಚಿಲಿ ಮಾಯಮ್ಮನಿಗೆ ತಮ್ಮ ರಾಕ್ಷಸ ಮೈ ಮುಟ್ಟಳಲ್ಲ ಹತ್ರ ಬಂದಿದ್ದಾದ್ರೆ ಸಿದ್ದೇಶ್ವರ ಬಂದು ಅವನ ನೊದ್ದು ಕೊಂದದ್ದು ನಿಂಗೆ ನೆನಪಿಲ್ಲವನೋ ಕತ್ತೆ? ಮತ್ತು ಬುದ್ಧಿ ಕಲಿಸಲು ಈ ಯುಗದ ವೀರ ಬರ್ತಾನೆ ನನ್ನ ದೇವರು. ದೇವರು ಜೀವ ಇಲ್ಲದ ಕಲ್ಲಿನ ಮೂರ್ತಿಗೆ ದೇವರೆಂದು ಪೂಜಿಸುವ ಈ ಕಲಿ ಕಾಲದಲ್ಲಿ ಯಾವ ಕಡೆಯಿಂದ ಎದ್ದೇಳಿ ಬರ್ತಾನೆ ಆ ನಿನ್ನ ದೇವರು. ನೋಡು ಲಕ್ಷ್ಮಿ, ದೇವರೆಂದು ಪೂಜಿಸುವ ಈ ಕಲಿ ಕಾಲದಲ್ಲಿ ದ್ರೌಪದಿ ಅಂತ ಶಪಿಸುತ್ತ ಕುಳಿತರೆ ಅವಳಂತೆ ನಿನ್ನ ಸೀರೆ ಕಳೆದುಕೊಳ್ಳುವೆ ಖಂಡಿತ. ಸೀರೆಯನ್ನು ಕಳಚಿ ಅವಳ ಅಂಗಸುಖ ನೋಡಲು ಬಂದ ಕೆಟ್ಟ ದುಶ್ಯಾಸನ ನೀನು. ಹೆಚ್ಚೋ ಬಾಯಣ. ದ್ರೌಪದಿ ಸೀರೆ ಕಳೆಯುವಾಗ ನನ್ನ ತಂಗಿಯ ಮಾನ ಹೋಗುತ್ತೆಂದು ಗುಡ್ಡದ ತರ ಸೀರೆಯನ್ನು ಕೊಟ್ಟದ್ದು ನಿನಗೆ ನೆನಪಿಲ್ಲೇನೋ? ಶ್ರೀಕೃಷ್ಣ ಕೊಟ್ಟದ್ದು. ಆ ನರಸತ್ತ ದುಶ್ಯಾಸನ ದ್ರೌಪದಿ ಸೀರೆ ಬಿಚ್ಚಿ ಅವಳಂಗನ್ನು ಕಣ್ತುಂಬ ನೋಡಬೇಕೆಂದು ಬಂದಿದ್ದು ನಿಜವಾದ್ರೆ ನನ್ನ ಗಂಡ ಭೀಮನ ಕೈಲಿ ಸತ್ತು ಹೋದ ದುಶ್ಯಾಸನ. ಅದೆಲ್ಲ ಕೃಷ್ಣನ ಕಪಟ ನಾಟಕ. ಈಗಾಗಲೇ ಕೌರವರ
ರಾಕ್ಷಸ ಕುಲಾಂಶ ಆಯ್ತು. ಲಕ್ಷ್ಮಿ, ಅದಕ್ಕೆಲ್ಲ ಮರ್ಯಾದಕ್ಕೆ ಕೊಡುವೆ. ನಾವು ನಿನಗೆ 5 ನಿಮಿಷ ಕಾಲಾವಕಾಶ. ಇರದಿದ್ದರೆ ಉಗ್ರಸೇನ ಮಹಾರಾಜನ ಹೆಂಡತಿಯನ್ನು ಅದೇ ತೆಂಬ ಪಂಚಜನ್ಯ ರಾಕ್ಷಸ ಅದೇ ಉಗ್ರಸೇನಂತೆ ಅವತರಿಸಿ ಅವನ ಹೆಂಡತಿ ಶೀಲವನ್ನು ಸವಿದಂತೆ ನಾವು ನಿನ್ನ ಸ್ತ್ರೀ ರತ್ನಂಬ ಶೀಲ ಸವಿಯುವೆ. ನಿನಗೆ ತಿಳಿಯದ ವೇಷ ಧರಿಸಿ ಮೋಸದಿಂದ ವೇಷ ಬದಲಾಯಿಸಿ ಗರತಿಯರ ಶೀಲ ಹಾಳು ಮಾಡಿದ ಅವನೊಬ್ಬ ನೀಚ ರಾಕ್ಷಸ. ಅವನು ಕುಲಗೆಟ್ಟ ರಾಕ್ಷಸನಲ್ಲ ಲಕ್ಷ್ಮಿ. ಅಟ್ಟಹಾಸದಿಂದ ರಾಜ್ಯವನ್ನೇ ಮೆಟ್ಟಿ ಮೆರೆಯುವ ಕಂಸನೆಂಬ ಕುಲಪುತ್ರನಿಗೆ ಜನ್ಮ ಕೊಟ್ಟ ವೀರ ಪುರುಷ. ಅದೇ ವೀರ ಪುರುಷನ ವಂಶದ ಯಾದವ ವಂಶದಲ್ಲಿ ಹುಟ್ಟಿ ಬಂದು ಆ ಗರತಿ ಶಾಪ ಹಾಕಿದಳು. ಅದರಿಂದಲೇ ಆ ವೇಷವನ್ನು ಧರಿಸಿ ಅವರ ವಂಶವನ್ನು ನಾಶ ಮಾಡಲು ನನ್ನ ವೇಷನ ಬಂದ ಕೃಷ್ಣ. ಅಂದು ಕೃಷ್ಣನನ್ನು ಕೊಲ್ಲಲು ಅಂದು ಕಂಸನನ್ನು ಕೊಲ್ಲಲು ಕೃಷ್ಣ ಹುಟ್ಟಿ ಬಂದರೆ ಎಂದು ನನ್ನನ್ನು ಕೊಲ್ಲಲು ಯಾವನು ಹುಟ್ಟಿಲ್ಲ ಈ ಭೂಮಿಯ ಮೇಲೆ ಅಂದಾಗ ಈಗ ನಿನ್ನ ಅಂದದ ಸವಿ ಇರುವುದೇ ನನ್ನ ಗುರಿ. ಇಂಥ ನೀಚ ಕೆಲಸಕ್ಕೆ ಕೈ ಹಾಕಿದ ನಿಜವಾದ್ರೆ ನಿನ್ನನ್ನು ಹರಿದು ತಿನ್ನುತ್ತಾರೆ ಸಮಾಜದ ವೀರ ಗರತಿಯರು. ಸಮಾಜ ಇದೊಂದು ಮೂರ್ಖ ಸಮಾಜ. ಕೇಳು ನಿನ್ನ ಗರತಿಯ ಸಮಾಜದ ಕಥೆಯನ್ನು ತೊಳೆದು ಬಿಡುವೇನು ಒಂದು ಸಲ. ಪತಿಯ ಪರಮಾತ್ಮನೆಂದು ಹಿತ ಸಂಸ್ಕೃತಿಯ ಮಾತನ್ನು ಹೇಳಿ ತನ್ನ ಕಾಮ ತೃಪ್ತಿಗಾಗಿ ಮತ್ತೊಬ್ಬನ ಸಂಘ ಬಯಸಿ ಎನ್ನುವಷ್ಟಿಲ್ಲ ಏ ನಿನ್ನ ಹಾಳು ಸಮಾಜದಲ್ಲಿ. ಹಗಲು ಹೊತ್ತಿನಲ್ಲಿ ಅಣ್ಣ ತಂಗಿ ಎಂದು ನಟನೆ ಮಾಡಿ ರಾತ್ರಿ ವೇಳೆಯಲ್ಲಿ ಅದೇ ಹೆಣ್ಣಿನೊಂದಿಗೆ ಸರಸವಾಡಿ ಕೊನೆಗೆ ಜನ್ಮ ನೀಡಿದ ಹೋದರ ಎನ್ನುವ ಎಷ್ಟಿಲ್ಲ ಏ ನಿನ್ನ ಹಾಳು ಸಮಾಜದಲ್ಲಿ. ನಿನ್ನನ್ನೇ ಮದುವೆ ಆಗುತ್ತೇನೆಂದು ಮೈಸುಖ ನೀಡಿ ತಾಳಿ ಕಟ್ಟಿಕೊಂಡು ಅವನ ದೋಸೆಗಾಗಿ ಮತ್ತೊಬ್ಬನೊಂದಿಗೆ ರತಿ ಸುಖ ಒಂದು ಇರಸ ಜಾತಿ ಎನ್ನುವಷ್ಟಿಲ್ಲ ಏ ನಿನ್ನ ಹಾಳು ಸಮಾಜದಲ್ಲಿ. ಗಂಡನೇ ದೇವರೆಂದು ನಂಬಿ ಪಾದ ಪೂಜೆ ಮಾಡಿ ಶಂಭೂಲಿಂಗನ ದರ್ಶನದ ನೆಪ ಹೇಳಿ ಪರ ಪುರುಷನೊಂದಿಗೆ ರತಿ ಕ್ರೀಡೆ ಆಡಿ ಬಂದ ಎನ್ನುವಷ್ಟಿಲ್ಲ ಈ ನಿನ್ನ ಗರತಿ ಸಮಾಜದಲ್ಲಿ. ತಂದೆ ತಾಯಿಯ ಕತ್ತನ್ನು ಕೊರೆಯಿಸಿ ಶತ್ರುವಿನ ಬಲೆಯಲ್ಲಿ ಮತ್ತೆ ಸೂಳೆಯಾಗಿ ಬಿದ್ದ ನಿನ್ನಂತಹ ಈ ಸಮಾಜದಲ್ಲಿ. ಅಂದಾಗ ನಿನ್ನ ಶೀಲ ತಿಂದು ಸಿಪ್ಪೆ ಮಾಡಿದರು ಯಾವ ಗರತಿ ಎದ್ದು ಬರಲಾರಳು ಸಮಾಜದಲ್ಲಿ. ಈ ರೀತಿ ಗರತಿಯರ ಬಗ್ಗೆ ಕೆಟ್ಟ ಉತ್ತಮ ರೀತಿಯಲ್ಲಿ ಉಚ್ಚರಿಸುವ ಮೊದಲ ಬಡಿವಾರ ಮಾಡದೆ ಬಂದು ಬೀಳು ನನ್ನ ಬಲೆಯಲ್ಲಿ ಗಲೆ ಹಿಡಿದ ಬೆನ್ನೆಲೆಸಿಲ್ಲ ಕಡಿಗೆಯಲ್ಲಿ ಬಾಯನ್ನು ಮಾಡದೆ ಹೇಗೆ ಅತಳ ವಿತಳ ಪಾತಾಳ ತಳ ತಳದಿಲ್ಲ ಬಚ್ಚಿಟ್ಟರೆ ಕಂದಯ್ಯೇ ಈ ಮದ 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 ಪ್ರೀತಿ ಲೇರನ ಹೇಳಿ ಜಗನ್ನಾಥ್, ಮೊದಲು ಕೈ ಬಿಡು ಈ ಅಬಲೆ ಹೆಣ್ಣನ್ನು. ನನ್ನ ಈ ಪ್ರೇಮ ಸಮ್ಮಿಲನದಲ್ಲಿ ಭಾಗವಹಿಸಿ ಬಂದ ನೀನಾವನಲ್ಲೇ ನಿಮ್ಮಂತವರ ಕೋಮುಖರ ಕಣ್ಣು ಕೀಳಲು ಸಿದ್ಧನಾಗಿ ಬಂದಿರುವ ಇವನೊಬ್ಬ ಸೂರ ಚಂದ್ರಶೇಖರ್. ಹೇಳಿನಲ್ಲೇ ನಿಮ್ಮಂತವರ ಪ್ರಾಣ ತೆಗೆಯಲು ಬಂದಿರುವ ನಾನೊಬ್ಬ ಸೇಡಿನ ಕಿಡಿ. ಬಡವ ನೀ ನನಗೆದುರಾಗಿ ನಿಲ್ಲುವೆಯಾ? ನಿನಗೆದುರಾಗಿ ನಿಲ್ಲುವಷ್ಟೇ ಕಲೆ ಬಡವ ಬಡವೆಂದು ಸೊಕ್ಕಿನಿಂದ ಬೊಗಳುತ್ತಿರುವ ನಿಮ್ಮಂತ 1000 ಕುಂಡಿಗಳಿಗೆ ನಾನು ಹೀಗೆ ನಿಲ್ಲುತ್ತೇನೆ. ಜಗನ್ನಾಥ್, ಈ ಬಡವತ ಒಮ್ಮೆ ಬಡತನದ ಬೀಗ ಹೊರತೆಗೆದು
ಸೇಡಿನ ಸಾಗರದಲ್ಲಿ ಧುಮುಕಿದರೆ ಹೇಡಿ ಯಾವುದು ನಿನ್ನ ಗತಿ? ನನ್ನ ರೋಷದ ಬೆಂಕಿಗಾಹುತಿ. ಲೇ ಶೇಖರ, ನೀ ನನಗೆದುರಾಗಿ ನಿಲ್ಲುವುದು ಒಳಿತಲ್ಲ. ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಇವಳನ್ನು ಹಾಗೆ ಸುಮ್ಮನೆ ಹೊರಟು ಹೋಗಲಿಕ್ಕೆ ಬಂದಿಲ್ಲ ಜಗನ್ನಾಥ್. ಈಗ ನಿನ್ನ ಘಟ ಉರುಳಿಸಲು ನಾ ಬಂದಿರುವೆ. ನನ್ನ ಘಟ ಉರುಳಿಸಬೇಕೆಂದು ಬಂದ ನಿನ್ನಂತ ಎಷ್ಟೋ ಜನ ಉರುಳಿ ಹೋಗಿದ್ದಾರೆ ನನ್ನ ಕೈಯಲ್ಲಿ. ಇದನ್ನೆಲ್ಲ ತಿಳಿದ ನಿಂತರೆ ಈಗ ನಿನ್ನ ಪ್ರಾಣ ಹಾರುವುದು ಖಂಡಿತ. ಮರಣದ ಭೀತಿಯನ್ನೇ ಹೊರಿದು ಹಾಕಿರುವ ನನಗೆ ನಿನ್ನಿಂದೇಕೆ ಆ ಮೇಲಿರುವ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಹಗಲಿರುಳು ನ್ಯಾಯಕ್ಕಾಗಿ ಹೋರಾಡಿ ಈ ಕನ್ನಡ ನಾಡಿನ ಗರತಿಯರಿಗೆ ಮುಖ್ಯ ಸ್ಥಾನ ಕೊಡ ಹುಟ್ಟಿ ಬಂದಿರುವೆ ಈ ಭಾರತಾಂಬೆಯ ಉದರದಲ್ಲಿ. ಅದರಲ್ಲೂ ನೀ ನನ್ನೆದುರಿಗೆ ಈ ಗರತಿ ಕರಳು ಕೊಯ್ಯುತ್ತಿರುವೆ ಅಂದಾಗ ಸೊಂಟಕ್ಕೆ ಟೊಂಕ ಕಟ್ಟಿ ನಿಲ್ಲುವೆ ನನ್ನ ಪ್ರಾಣವೆಂಬ ತ್ಯಾಗ ಮಾಡಿ. ಲೇ ಶೇಖರ, ಇವಳಿಗಾಗಿ ನನ್ನ ರಕ್ತ ಕುಡಿಯಲು ಇವಳೇನು ನಿನ್ನ ರಕ್ತಕ್ಕೆ ಹತ್ತಿದ ಹೆಣ್ಣಲ್ಲ. ಸುಮ್ಮನೆ ಹೊರಟು ಹೋಗಿಲ್ಲಂದ. ಹೊರಟು ಹೋಗಲ್ಲ ಬಂದಿಲ್ಲ ಜಗನ್ನಾಥ್. ಈ ಅಬಲೆ ಹೆಣ್ಣನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿ ಹೋಗಲಿಕ್ಕೆ ನಾನೇನು ಕೈಲಾಗದ ಹೇಳಿಯಲ್ಲ. ಈ ಹೆಣ್ಣು ಒಂದೇಕೆ, ಇಂಥ ಹೆಣ್ಣು ಮಕ್ಕಳು 1000 ಮನೆ ಹೆಣ್ಣು ಮಕ್ಕಳೇ ಆಗಿರಲಿ, ಅವರನ್ನು ಕೆಣಕಲು ಆನೆ ಆಗುವ ನಿಮ್ಮಂತವರ ಕಂಡೆ ಅಂದರೆ ನಿಮ್ಮಂತವರ ಎದೆ ಸೀಳಿ ಬಿಸಿ ರಕ್ತ ಕುಡಿದೇ ಅಬ್ಬರಿಸಿ ಕಡಲಿಗೆ ಬರುತ್ತಿರುವ ನನ್ನ ಸೇಡಿನ ಜ್ವಾಲಕ್ಕೆ ಅವರ ನರಿ ಬಲೆಯಂತೆ ನಾ ಕೊಟ್ಟೇ ಕೊಡ್ತೀನಿ. ಇದೆಲ್ಲ ನೀ ಸುಳ್ಳಾದರೆ ಗಂಡಸ ಹಿಡಿಯಲು. ಏ ಪುಂಡ ಗಂಡಸೆ, ಬಣ್ಣ ಹಚ್ಚಿ ಹೊಗಳಬೇಡ. ಇದೇ ನಿನ್ನ ಗಂಡೆಂಬ ಎದೆಗಾರಿಕೆ, ಇದೇ ನಿನ್ನ ಗಂಡೆಂಬ ಎದೆಯಲ್ಲಿ ತಾಕತ್ತಿದ್ದರೆ ಹಿಂದೆ ನಿನ್ನ ತಂದೆ ತಾಯಿಯರ ಕತ್ತು ತೆಗೆದ ಆ ವೀರರಿಗೆ ತೋರಿಸಬೇಕಿತ್ತು ಏ ನಿನ್ನ ಶೂರತನವನ್ನು. ಏ ಜಗನ್ನಾಥ್, ಹೇಳು ಮೊದಲು ನಿನ್ನ ಇತಿಹಾಸವನ್ನು. ಅದನ್ನೆಲ್ಲ ಮರೆತು ಸಾಕು ಮಗನಾಗಿ ಮತ್ತೊಬ್ಬರ ಸ್ವತ್ತಿಗೆ ಬಿದ್ದು ನಮ್ಮಂತವರಿಗೆ ರೇಗಾಡುವ ನೀನೊಬ್ಬ ಗಂಡಸೆ. ಜಗನ್ನಾಥ್ ಜಗನ್ನಾಥ್ ಜಗನ್ನಾಥ್, ಮಲಗಿದ ಘಟ ಸರ್ಪದ ಹೆಡೆ ತೊಳೆದು ಕಚ್ಚಲು ಹೆಡೆ ಹತ್ತಿಸಿ ಬಿಟ್ಟೆಯೋ ಈ ನಾಗರ ಹಾವನ್ನು. ಪ್ರತಿ ಸಲ ಚುಚ್ಚಿ ಚುಚ್ಚಿ ಮಾತನಾಡುತ್ತಿರುವ ನಿನ್ನ ಮಾತೇ ನಿಜವಾದರೆ ಹಿಂದೆ ನನ್ನ ಹೆತ್ತ ತಂದೆ ತಾಯರ ಕತ್ತು ತೆಗೆದ ವ್ಯಕ್ತಿ ಯಾವನೇ ಆಗಿರಲಿ, ಅವನನ್ನು ದರನೆ ಎಳೆದು ತಂದು ದುರ್ಗಮ್ಮನ ಹರಕೆಯ ಕೋಣದಂತೆ ಓಡಾಡಿಸಿ ಕಡಿದು ಅವರ ಪುಟಿದು ಹೊರ ಬರುತ್ತವರ ಬಿಸಿ ರಕ್ತದಿಂದಲೇ ನನ್ನ ಮನ ಶಾಂತಿಗೊಳಿಸುವೆ. ಒಂದು ವೇಳೆ ನೀನು ನುಡಿದ ಮಾತೆ ಸುಳ್ಳಾದರೆ ಆ ನನ್ನ ತಂದೆ ಮಡ್ಡಿ ಬೀರನ ಸಾಕ್ಷಿಯಾಗಿಯೋ ನನ್ನನ್ನು ರುಂಡವನ್ನು ನಾ ತೆಗೆದು ಪುಟಿದು ಹೊರ ಬರುತ್ತಿರುವ ನಿನ್ನ ಬಿಸಿ ರಕ್ತದಿಂದಲೇ ಈ ಕನ್ನಡ ನಾಡಿನ ಗರತಿಯರ ಪಾದನ ತೊಳೆಯದಿದ್ದರೆ ನನ್ನ ಹೆಸರು ಶೂರಾದಿ ಶೂರ ವೀರಾದಿ ವೀರ ಚಂದ್ರಶೇಖರನೆಲ್ಲ ಬರದಿಟ್ಟಕೊ ಮಗನೇ. ಈ ಮಾತನ್ನು ಬರಹವನ್ನು ಬದಲಾಯಿಸಿಕೊಂಡ ನನ್ನ ಗೌರವವೆಲ್ಲ ಈ ನಾಡಿನಲ್ಲಿ ನಾಳಿಗೆನೆ ಮಂತ್ರಿಯ ಪಟ್ಟದಲ್ಲಿರುವ ನನ್ನ ಗೌಡಪ್ಪನ ಕೈಯಾಗಿರುವಾಗ ನಿನ್ನಿಂದ ನನಗೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಬರ್ತೇನೆ.
ಮಂತ್ರಿ ಪಟ್ಟ ಏಕೆ ಮುಂದೆ ರಾಷ್ಟ್ರಪತಿಯಾಗಿ ಬಂದರು ಅವನನ್ನು ಮೆಟ್ಟಿ ಬಿರಿಯುವುದೇ ನನ್ನ ಮುಖ್ಯವಾದ ಗುರಿ. ಹಾ ಏನಮ್ಮ ಇಂತಹ ಹೊತ್ತಿನಲ್ಲಿ ನನ್ನ ತಂದೆ ತಾಯಿ ವಾಯುವ್ಯಕ್ಕೆ ಬಂದ ನನ್ನನ್ನು ಆ ಕಟುಕನ್ನ ಪಾರು ಮಾಡಿದ ನಿಮಗೆ ನನ್ನ ಧನ್ಯವಾದಗಳು. ಹಾ ಇರಲಿ ಲಕ್ಷ್ಮಿ, ನಿನ್ನ ಮೇಲೆಯೇ ಅವನ ಸಾಧನೆ. ಹಾ ಲಕ್ಷ್ಮಿ, ನಾನಿನ್ನು ಬರುತ್ತೇನೆ. ನಿಲ್ಲಿ ಶೇಖರ್, ಈ ನಿಮ್ಮ ಧೈರ್ಯ, ಶೌರ್ಯ, ನಿಮ್ಮ ಗಾಂಭೀರ್ಯತೆ ನೋಡಿ ನಾನು ನಿಮ್ಮನ್ನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ಅಂದರೆ ನಾನು ನಿಮ್ಮ ಸತ್ಯ ಆಗಬೇಕೆಂದು ಆಸೆ ಇಟ್ಟುಕೊಂಡಿದ್ದೇನೆ. ಛೇ, ಬೆಳಗ್ಗೆದ್ದು ಬೆಡ್ ಕಾಫಿ ಕುಡಿಯೋಳು ನೀನು, ಹೊತ್ತು ಹೊಂಟರೆ ಜೋಡ್ ಎತ್ತಿನ ಬಂಡಿ ರೇಸಿಗೆ ಹೋಗುವನು ನಾನು. ಫಿಲ್ಟರ್ ನೀರನ್ನು ಫ್ರಿಜ್ನಲ್ಲಿಟ್ಟು ಕೂಲಾಗಿ ಕೂತು ಕುಡಿಯೋಳು ನೀನು. ಒಂದು ಎತ್ತು ಒಂದು ಕುದುರೆ ಚಕ್ಕಡಿ ರೇಸಿನಲ್ಲಿ ಇಡೀ ಕಣಕ್ಕೆ ಸಡ್ಡು ಹೊಡೆಯೋ ಮೈದಾನ ಪ್ರೇಮಿ ನಾನು. ಅಂದಾಗ ನೀವೆಲ್ಲಿ ನಾನೆಲ್ಲಿ? ನೋಡಿ ಶೇಖರ್, ದಯವಿಟ್ಟು ಆ ರೀತಿ ಮಾತಾಡ್ಬೇಡಿ. ನಾನು ಕೂಡ ಒಬ್ಬ ಬಡವನ ಮಗಳೇ ಇದ್ದೇನೆ. ಲಕ್ಷ್ಮಿ, ಏನು ಹೇಳುತ್ತಿರುವೆ ನೀನು? ಅದು ಆಮೇಲೆ ಹೇಳ್ತೇನೆ. ಮೊದಲು ಈಗ ನೀವು ನನ್ನ ಕೊರಳಿಗೆ ತಾಳೆಯ ಭಾಗ್ಯನ ಕರುಣಿಸಿ ಎಂದು ನಿಮ್ಮ ಅಡಿ ಹಿಡಿದು ಬೇಡಿಕೊಳ್ಳಿ. ಎದ್ದೇಳು ಲಕ್ಷ್ಮಿ, ಎದ್ದೇಳು. ಈ ಹಕ್ಕಿ ಪಕ್ಷಿಗಳ ಸಮ್ಮುಖದಲ್ಲಿ ನಾನು ನಿನ್ನನ್ನು ಮನಸಾರೆ ಸತಿ ಎಂದು ಒಪ್ಪಿಕೊಂಡಿದ್ದೇನೆ. ಲಕ್ಷ್ಮಿ, ಹಿಂದೆ ಮುಗಿಯಲಿ ನಿನ್ನ ಗಾಂಧರ್ವದ ವಿವಾಹ. ಎಲೆ ನಗುತ್ತಾ ಹಾಡೊಂದು ಪ್ರೇಮ ಗೀತೆಯನ್ನು. ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯೊಡತಿ, ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯೊಡತಿ, ನೂರಾರು ಜನ್ಮದ ಗೆಳತಿ, ಸಿಂಗಾರ ಸೀಮೆಯೊಡತಿ. ನೀನು ಚೆಂದವೋ, ನಿನ್ನ ಚೆಂದವೋ, ಅಂತರಂಗ ತುಂಬಿಕೊಂಡ ಮಾತು ಚೆಂದವೋ.